ಅಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರವಿಲಸನ್ ಮಧ್ಯಾಂ ಕೊಣತ್ಕಂಕಣಾಂ ಶಂಭಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದಲ್ಲಿ ಪ್ರಿಯವ್ರತ ಮಹಾರಾಜರ ವಂಶವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಿಯವ್ರತ ಮಹಾರಾಜರಿಗೆ ಆಗ್ನೇಧ್ರ ಅಂತಕ್ಕಂತಹ ಶ್ರೇಷ್ಠ ಮಗ ಹುಟ್ಟಿದ್ದಾನೆ. ಆ ಆಗ್ನೇಧ್ರನಿಗೆ ಮಹಾನುಭಾವನಾಗಿರತಕ್ಕಂತಹ ನಾಭಿರಾಜ ಹುಟ್ಟುತ್ತಾ ಇದ್ದಾನೆ. ಆ ನಾಭಿರಾಜನಾದರೂ ಪರಮ ಧಾರ್ಮಿಕನಾಗಿದ್ದಾನೆ. ಎಲ್ಲ ನಾಭಿ ಅಪತ್ಯಕಾಮ ಅಪ್ರಜಯ ಮೇರುದೇವ್ಯ ಭಗವಂತಂ ಯಜ್ಞಪುರುಷಂ ಅವಹಿತಾತ್ಮ ಅಯಜದ ಅಂತ ಭಾಗವತ ಹೇಳ್ತಾ ಇದೆ. ಆ ನಾಭಿರಾಜನಿಗೆ ಎಷ್ಟೋ ವರ್ಷಗಳ ಕಾಲ ಸಂತತಿ ಇರಲಿಲ್ಲ. ಆ ಸಂತತಿಯನ್ನು ಪಡೆಯೋದಕ್ಕೋಸ್ಕರ ಆ ನಾಭಿ ಮಹಾರಾಜ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಮೇರುದೇವಿಯಿಂದ ಕೂಡಿಕೊಂಡು ಏಕಾಗ್ರ ಮನಸ್ಸಿನಿಂದ ಆ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾನಂತೆ. ಆ ಭಗವಂತನ ಆರಾಧನೆಯನ್ನು ಬಹುವಿಧವಾಗಿ ಅವನು ಆಚರಣೆ ಮಾಡ್ತಾ ಇದ್ದಾನೆ. ಅವನ ಒಂದು ಆರಾಧನೆಗೆ ಭಗವಂತ ಮೆಚ್ಚಿ ಬಂದಿದ್ದಾನಲ್ಲಿ. ಏನು ಭಗವಂತ ಸುಂದರವಾಗಿರತಕ್ಕಂತಹ ರೂಪ, ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ಆ ಶ್ರೀವತ್ಸ ಲಾಂಛನ ಶೋಭಿಸ್ತಾ ಇದೆ. ಕೈಯಲ್ಲಿ ಶಂಖಚಕ್ರದಿಂದ ಕೂಡಿಕೊಂಡಿದ್ದಾನೆ. ವನಮಾಲಾದಿಂದ ವಿಭೂಷಿತನಾಗಿದ್ದಾನೆ. ಹೀಗೆ ಅಂತಹ ಅದ್ಭುತವಾಗಿರತಕ್ಕಂತಹ ಜಗದೊಡೆಯ ಅವನ ಮುಂದೆ ಬಂದು ನಿಂತುಕೊಂಡಿದ್ದಾನೆ. ಅಂತಹ ಭಗವಂತನನ್ನು ಈ ನಾಭಿರಾಜ, ಅವನ ಹೆಂಡತಿಯಾಗಿರ್ತಕ್ಕಂತಹ ಮೇರುದೇವಿ ಹಾಗೂ ಎಲ್ಲ ವೃತ್ತಿಜರು ಕೂಡ ನೋಡ್ತಾ ಇದ್ದಾರಲ್ಲಿ. ನೋಡಿದಾಗ ಅಂತಹ ಭಗವಂತನನ್ನು ಕುರಿತು ಎಲ್ಲರೂ ಮುಕ್ತಕಂಠದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರಕ್ಕೆ ಭಗವಂತ ಪ್ರಸನ್ನನಾಗಿ ಕೇಳ್ತಾ ಇದ್ದಾನೆ. ಯಾತಕ್ಕೋಸ್ಕರ ನನ್ನನ್ನು ಕುರಿತು ಯಜ್ಞಾದಿಗಳನ್ನು ಮಾಡಿದ್ದು, ನನ್ನ ಆರಾಧನೆ ಯಾತಕ್ಕೋಸ್ಕರ ಮಾಡಿದ್ದು ಅಂತ ಹೇಳಿದಾಗ ಎಲ್ಲ ಋತುಜರು ಕೂಡ ಮುಕ್ತಕಂಠದಿಂದ ಹೇಳ್ತಾರೆ, ಸ್ವಾಮಿ ನಾಭಿರಾಜ ನಿನ್ನನ್ನೇ ಮಗನಾಗಿ ಪಡಿಬೇಕು ಅಂತ ಅವನು ಸಂಕಲ್ಪ ಮಾಡಿದ್ದಾನೆ. ಹಾಗೆ ನಿನ್ನಂಥ ಮಗ ಬೇಕು ಅಂತ ಆ ಪುರೋಹಿತರೆಲ್ಲರೂ ಕೂಡ ನಾಭಿರಾಜನ ಪರವಾಗಿ ಭಗವಂತನಲ್ಲಿ ತನ್ನ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಎಲ್ಲ ವೃತ್ತಿಜರು ಕೂಡ ಸಂಕಲ್ಪ ಮಾಡಿದ್ದೇನು ಅಂತ ಹೇಳಿದ್ರೆ, ನಾಭಿರಾಜ ಅಪತ್ಯಕಾಮ ಆಯಜಯತ, ಅವನಿಗೆ ಮಕ್ಕಳಿಲ್ಲ, ಆದ್ದರಿಂದ ಅವನು ಯಜ್ಞವನ್ನು ಮಾಡಬೇಕು ಅಂತ ಹೊರಟವನು.
ವಾಸ್ತವಿಕವಾಗಿ ಭಗವಂತನೇ ಮಗನಾಗಿ ಪಡಿಬೇಕೆಂಬುದಾಗಿ ಅವರಿಗೆ ಅಪೇಕ್ಷೆ ಏನಿರಲಿಲ್ಲ. ಅಂತೂ ನಮ್ಮ ರಾಜನಿಗೆ ಒಬ್ಬ ಮಗ ಬೇಕು ಅಂತ ಅಷ್ಟು ಮಾತ್ರ ಅವರಿಗೆ ಬಯಕೆ ಇದ್ದದ್ದು. ಆದರೆ ಆ ಭಗವಂತನ ದಿವ್ಯ ಮಂಗಲ ವಿಗ್ರಹ ಸೌಂದರ್ಯೋಪೇತವಾಗಿರ್ತಕ್ಕಂತಹ ಭಗವಂತನ ದಿವ್ಯ ವಿಗ್ರಹವನ್ನು ನೋಡಿದ್ದಾರೆ. ಅಂತಹ ದಿವ್ಯ ಮಂಗಲ ಮೂರ್ತಿಯಾಗಿರ್ತಕ್ಕಂತಹ ಭಗವಂತನನ್ನ ಏನು ಕೇಳಬೇಕು ಅಂತ ಅವರು ಮರೆತು ಬಿಟ್ಟು ನಿನ್ನಂಥ ಮಗು ಬೇಕು ಎಂಬುದಾಗಿ ಅವರು ಕೇಳಿದಾಗ ಭಗವಂತ ಅಂತಾನೆ, ನನ್ನಂಥ ಮಗ ಬೇಕು ಅಂದರೆ ಹೇಗೆ ಸಾಧ್ಯ? ಸಾಗರೋಪಮಃ ಅಂತ ಹೇಳದಂತೆ ಭಗವಂತನಿಗೆ ಸರಿಸಾಟಿಯಾದ ಇನ್ನೊಬ್ಬ ವ್ಯಕ್ತಿ ಜಗತ್ತಿನಲ್ಲೇ ಇಲ್ಲ. ನನ್ನಂಥ ಮಗ ಬರಬೇಕು ಅಂದರೆ ನಾನೇ ಬರಬೇಕು ಅಂತಲೇ ಅರ್ಥ ಅಂತ ಹೀಗೆ ಆ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಬ್ರಾಹ್ಮಣರು ಏನು ಮಾತನ್ನು ಹೇಳ್ತಾರೋ ಆ ಮಾತನ್ನು ನಡೆಸಿಕೊಡ್ತಾನೆ ಅಂತ ಭಗವಂತ. ನಾವು ಈ ಯಾವುದೋ ಒಂದು ಯಾಗವನ್ನು ಮಾಡಿಸಿದಾಗ ಪುರೋಹಿತರು ಕೊನೆಯಲ್ಲಿ ಹೇಳೋದುಂಟು, ಯಾಗದ ಆರಂಭದಲ್ಲಿ ಮಧ್ಯದಲ್ಲಿ ಭಗವಂತನನ್ನ ಪ್ರಸನ್ನಗೊಳಿಸಿ ಆನಂತರ ಕೊನೆಯಲ್ಲೂ ಕೂಡ ಭಗವಂತ ಆ ಆದಿ ಮಧ್ಯ ಹಂತಗಳಲ್ಲಿ ಪ್ರಸನ್ನನಾಗಿರ್ತಕ್ಕಂತಹ ಭಗವಂತನನ್ನ ಕುರಿತು ಆ ಋತ್ವಿಜರೆಲ್ಲರೂ ಕೂಡ ಯಜಮಾನನ ಪರವಾಗಿ ಆಶೀರ್ವಾದಗಳನ್ನು ಮಾಡ್ತಾರೆ. ಭಗವಂತನನ್ನು ಕುರಿತು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಬ್ರಾಹ್ಮಣರು ಯಜಮಾನನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸತ್ಕರ್ಮದಿಂದ ನಿಮ್ಮ ಎಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೀಗೆ ಅವರು ಹೇಳ್ತಾರೆ. ಯಾಕೆಂತ ಹೇಳ್ತಾರೆ ಅಂದರೆ ತಾನಿ ಮನ್ಯಂತೆ ಅಂತ ಭಗವಂತನನ್ನು ಆರಾಧನೆ ಮಾಡಿ ಯಜ್ಞನಾಮಕನಾಗಿರ್ತಕ್ಕಂತಹ ಯಜ್ಞ ಪುರುಷನನ್ನ ಸ್ತೋತ್ರ ಮಾಡಿ ಆರಾಧನೆ ಮಾಡಿದಾಗ ಅದರಿಂದ ಸುಪ್ರೀತನಾಗಿರ್ತಕ್ಕಂತಹ ಭಗವಂತ ಬ್ರಾಹ್ಮಣರು ಏನು ಹೇಳ್ತಾರೋ ಅದನ್ನು ನಡೆಸಿಕೊಡ್ತೇನೆ ಅಂತ ಆ ಭಗವಂತನ ಸಂಕಲ್ಪ ಅಂತೆ. ಆ ದೃಷ್ಟಿಯಿಂದ ಇವತ್ತು ಆ ನಾಭಿರಾಜನ ಪುರೋಹಿತರೆಲ್ಲರೂ ಕೂಡ ನಿನ್ನಂಥ ಮಗ ಬೇಕು ನಮ್ಮ ನಾಭಿರಾಜನಿಗೆ ಅಂತ ಕೇಳಿದಾಗ ಭಗವಂತ ಅಂತಾನೆ, ನೀವು ಬ್ರಾಹ್ಮಣರು ಹೇಳಿದ್ದೀರಿ, ನಿಮ್ಮ ಮಾತನ್ನು ನಾನು ಸತ್ಯ ಮಾಡಬೇಕು, ಅದನ್ನು ಸುಳ್ಳು ಮಾಡಬಾರದು ಅಂತ ಹೇಳಿ, ಹಾಗೆ ನಾನೇ ಮಗನಾಗಿ ಬರ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಭಗವಂತ ಆ ನಾಭಿ ಮತ್ತು ಮೇರುದೇವಿಯಲ್ಲಿ ಸಾಕ್ಷಾತ್ ವೃಷಭನಾಮಕನಾಗಿ ಸ್ವಾಮಿ ಅವತಾರ ಮಾಡ್ತಾ ಇದ್ದಾನಲ್ಲಿ. ವೃಷಭನಾಮಕನಾಗಿ ಭಗವಂತ ಅವತಾರ ಮಾಡಿ ಅವನು ತನ್ನಿಂದ ಹುಟ್ಟಿರ್ತಕ್ಕಂತಹ ಮಕ್ಕಳು ಅವನಿಗೆ ಬಹಳ ಪರಾಕ್ರಮಿಗಳು, ಶೂರರು, ಧೈರ್ಯವಂತರಾಗಿರ್ತಕ್ಕಂತಹ ಮಕ್ಕಳನ್ನು ಪಡಿತಾ ಇದ್ದಾನೆ. ಅದು ಒಂದಲ್ಲ 100 ಜನ ಮಕ್ಕಳನ್ನು ತಾನು ಪಡಿತಾ ಇದ್ದಾನಲ್ಲಿ. ಅಂತಹ 100 ಜನ ಮಕ್ಕಳಲ್ಲಿ ಜ್ಯೇಷ್ಠನಾಗಿರ್ತಕ್ಕಂಥವನು ಭರತ ಮಹಾರಾಜ. ಅಂತಹ ಭರತ ಮಹಾರಾಜನ ಒಂದು ಆಳ್ವಿಕೆಯಿಂದ ಈಶಾಂ ಖಲು ಮಹಾಯೋಗಿ ಭರತೋ ಜ್ಯೇಷ್ಠ ಶ್ರೇಷ್ಠ ಗುಣ ಆಸೀದ್ಯೇನಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ಆ ಭರತ ಮಹಾರಾಜ ಹೇಗಿದ್ದ ಅಂತ ಭಾಗವತವನನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಭರತಃ ಜ್ಯೇಷ್ಠ, ಆ ವೃಷಭನಾಮಕ ಪರಮಾತ್ಮನ 100 ಜನ ಮಕ್ಕಳಲ್ಲಿ ಹಿರಿಯನಾಗಿರ್ತಕ್ಕಂಥವನು ಭರತ ಮಹಾರಾಜ. ಶ್ರೇಷ್ಠ ಗುಣ, ಅವನಲ್ಲಿ ಬಹಳ ಉದಾತ್ತವಾಗಿರ್ತಕ್ಕಂತಹ ಗುಣಗಳು ಇದ್ದಾವಂತೆ. ಅಂತಹ ಭರತರಾಜನ ಆಳ್ವಿಕೆಯಿಂದಲೇ ಈ ಒಂದು ಭೂಪ್ರದೇಶಕ್ಕೆ, ಭರತರಾಜನು ಆಳುವಂತಹ ಏನು ಭೂಪ್ರದೇಶ ಇತ್ತು ಆ ಭೂಪ್ರದೇಶಕ್ಕೆ ಅವನಿಂದಾಗಿ ಹೆಸರು ಬಂದದ್ದು ಭಾರತ ವರ್ಷ, ಭಾರತ, ಭರತಖಂಡ ಅಂತ ಇದೆಲ್ಲ ಹೆಸರುಗಳು ಕೂಡ ಬದಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಆ ವೃಷಭನಾಮಕ ಪರಮಾತ್ಮನ ಜ್ಯೇಷ್ಠ ಮಗನಾಗಿರ್ತಕ್ಕಂತಹ ಆ ಭರತ ಮಹಾರಾಜನಿಂದ ಅಂತ ಭಾಗವತ ತಿಳಿಸ್ತಾ ಇದೆ. ಇಂತಹ 100 ಜನ ಮಕ್ಕಳಿಗೆ ವೃಷಭರೂಪಿ ಪರಮಾತ್ಮ ಉಪದೇಶವನ್ನು ಮಾಡ್ತಾ ಇದ್ದಾನಂತೆ. ತಂದೆಯಾದವನು ಮಕ್ಕಳಿಗೆ ಸನ್ಮಾರ್ಗದಲ್ಲಿ ಇಡಬೇಕು, ಅದಕ್ಕೆ ಕಾಲಕಾಲಕ್ಕೆ ಸರಿಯಾದ ಉಪದೇಶವನ್ನು ಕೂಡ ತಾನು ಮಾಡಬೇಕು. ಆ ದೃಷ್ಟಿಯಿಂದ ಲೋಕಕ್ಕೆ ತಿಳಿಸಬೇಕಲ್ಲ. ಮರ್ತ್ಯಾವತಾರಸ್ತ್ಯಃ ಮರ್ತ್ಯ ಶಿಕ್ಷಣಂ ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿದಂತೆ ಭಗವಂತನ ಎಲ್ಲ ಅವತಾರವು ಕೂಡ ಯಾಕೆ ಆದದ್ದು ಅಂತ ಹೇಳಿದರೆ ಮರ್ತ್ಯಾವತಾರಸ್ತ್ಯಃ ಮರ್ತ್ಯ ಶಿಕ್ಷಣಂ, ಎಲ್ಲ ಸಜ್ಜನರ ಸಮೂಹಕ್ಕೆ ಶಿಕ್ಷಣವನ್ನು ಕೊಡಬೇಕಾಗಿದೆ, ಹೇಗೆ ಜೀವನದಲ್ಲಿ ಬದುಕಬೇಕು ಎಂಬುದಾಗಿ. ಆ ದೃಷ್ಟಿಯಿಂದ ತಂದೆಯ ಕರ್ತವ್ಯವನ್ನು ಹೇಗೆ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ ತನ್ನ 100 ಜನ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನಾಯಂ ದೇಹೋ ದೇಹಭಾಜಾಂ ನಿರ್ಣೋಕೆ ಕಷ್ಟಾನ್ ಕಾಮಾನಾರ್ಹತೆ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮಸೌಖ್ಯಂ ತ್ವನಂತಂ. ನೋಡಿ ಮಕ್ಕಳೇ, ಈ ಭೂಲೋಕದಲ್ಲಿ ಮನುಷ್ಯ ದೇಹವನ್ನು ಪಡೆದದ್ದು ಯಾಕೆ ಚಿಂತನೆ ಮಾಡಬೇಕು? ಚಾರ್ವಾಕರಂತೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತನ್ನೋ ಮೂರ್ಖವಾದವನ್ನು ಇಟ್ಟುಕೊಂಡು ಸುಖ ಪಡಲಿಕ್ಕೆ ಈ ದೇಹ ಬಂದಿರುವಂತಹದ್ದು, ಏನಕೇನ ಪ್ರಕಾರೇಣ ಸುಖವನ್ನೇ ಪಡಬೇಕು ಅಂತ ನೀವು ಚಿಂತನೆ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಸುಖ ಎಂಥದ್ದು ಗೊತ್ತುಂಟೋ?
ಆ ಸುಖ ಎಲ್ಲವೂ ಕೂಡ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಸುಖಗಳು. ಇವತ್ತು ಯಾವುದೇ ಸುಖ ಆಗಲಿ, ಮದುವೆ ಆಯಿತು, ಮಕ್ಕಳಾಯಿತು, ಅಥವಾ ಇನ್ನೇನೋ ಪದಾರ್ಥಗಳು ನಾವು ತಂದಿದ್ದೇವೆ, ಎಲ್ಲವೂ ಕೂಡ ಸಂಯೋಗ ವಿಪ್ರಯೋಗಾಂತಹ ಅಂತ ಒಂದು ಮಾತು ಒಂದು ಕವಿ ಹೇಳ್ತಾನೆ. ಸಂಯೋಗ ವಿಪ್ರಯೋಗ ಅಂತ. ಇವತ್ತು ನಮ್ಮ ಸಂಬಂಧ ಹೊಂದಿದೆ, ಅದು ಇನ್ನೂ ಒಂದಿಲ್ಲ ಒಂದು ದಿವಸ ನಾವು ಹೋಗಬೇಕು, ಅದು ಹೋಗಬೇಕು. ಸತಿಪತಿಗಳಾಗಿರ್ತಕ್ಕಂತಹ ಒಬ್ಬ ಪುರುಷ ಒಂದು ಮದುವೆ ಆಗ್ತಾನೆ. ಮದುವೆ ಆದಾಗ ಅವನು ಮೊದಲು ಹೋಗ್ತಾನೆ, ಹೆಂಡತಿ ಮೊದಲು ಹೋಗ್ತಾಳೆ. ಅಥವಾ ತಾನೇ ಹುಟ್ಟಿಸಿರತಕ್ಕಂತಹ ಮಕ್ಕಳು ಬೇಗ ಹೋಗ್ತಾವೆ, ತಂದೆ ಬದುಕಿರುವಾಗ ಮಕ್ಕಳು ಸಾಯ್ತಾವೆ, ಅಥವಾ ಮಕ್ಕಳ ಎದುರಿನಲ್ಲಿ ತಂದೆ ಸಾಯ್ತಾನೆ. ಹೀಗೆ ಯಾವುದೇ ಪದಾರ್ಥ ಇರಲಿ, ನಾವು ತಿಂದಂತಹ ವಸ್ತುಗಳಾಗಲಿ, ಪ್ರತಿಯೊಂದು ಕೂಡ ಸ್ವಲ್ಪ ಕಾಲಗಳ ಕಾಲ ಸಂಬಂಧ ನಮ್ಮ ಜೊತೆಗೆ ಇರ್ತದಷ್ಟೇ. ಸಂಯೋಗ ವಿಪ್ರಯೋಗ ಅಂತಹ ಅದು ಒಂದಲ್ಲ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗುವಂತಹದ್ದು, ಯಾವುದೂ ಕೂಡ ಸ್ಥಿರವಾದದ್ದಲ್ಲ. ಹಾಗಾಗಿ ಈ ಮನುಷ್ಯ ಶರೀರ ಬಂದಾಗ ಸುಖವನ್ನೇ ಪಡಬೇಕು, ಸುಖವನ್ನೇ ಬಯಸಬೇಕು ಅಂತ ಸುಖದ ಬೆನ್ನತ್ತಿ ಹೋಗಬೇಡಿ ನೀವು ಕೂಡ. ಯಾಕೆಂತ ಹೇಳಿದ್ರೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಅಂತ. ಹಂದಿ, ನಾಯಿ ಎಲ್ಲವೂ ಕೂಡ ಅದು ಎಲ್ಲವನ್ನು ಕೂಡ ಮಾಡ್ತದೆ, ಆಹಾರ ಸ್ವೀಕಾರ ಮಾಡ್ತದೆ. ಅದು ಎಲ್ಲ ಬೇಕಾದನ್ನು ತಿನ್ನಬೇಕಾದನ್ನು ತಿಂತದೆ, ಅಮೇಧ್ಯವನ್ನು ತಿಂತದೆ. ನಾಯಿ, ಹಂದಿ ಅವೆಲ್ಲ ತಿನ್ನೋದಿಲ್ಲೇನೋ? ಅವು ಆಹಾರ ತಿನ್ನೋದಿಲ್ಲೇನೋ? ಅವು ಆಹಾರವನ್ನು ತಿಂತಾವೆ, ನಾವು ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ನಾವು ಪ್ರಾಯಶಃ ಬೇಯಿಸಿಕೊಂಡು ತಿಂತೇವೆ, ಅದಕ್ಕೆ ಬೇಯಿಸಿಕೊಂಡು ತಿನ್ನಲಿಕ್ಕೆ ಯೋಗ್ಯತೆ ಇಲ್ಲ, ಅದರಿಂದ ಬೇಯಿಸಿಕೊಂಡು ತಿನ್ನಲ್ಲ, ಇನ್ಯಾರೋ ಬೇಯಿಸಿದನ್ನು ತಿಂತದೆ. ಹೀಗೆ ಅಂತೂ ಏನೇ ಆಗಲಿ ಅದು ಆಹಾರ ತಿಂದನ್ನು ಬದುಕುತ್ತಾ ಇದೆ ತಾನೆ. ಹಾಗೆ ಅದರಂತೆ ನಾವು ಬದುಕಬಾರದು. ಆಹಾರ ನಿದ್ರಾ ಅವು ಕೂಡ ಆಹಾರ ಸ್ವೀಕಾರ ಮಾಡಿ ಆಚೆ ಈಚೆ ತಿರುಗಾಡಿ ಸುಸ್ತಾಗತ್ತೆ. ಆ ಶ್ರಮ ಪರಿಹಾರಕ್ಕೋಸ್ಕರ ಅವು ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತವೆ. ಹಾಗೆ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇವೆ. ಆಹಾರ ನಿದ್ರಾ ಭಯ, ನಿರಂತರವಾಗಿ ಭಯದಲ್ಲಿ ಸಾಗುತ್ತಾ ಇರ್ತಾನೆ ಜೀವ. ಒಂದಲ್ಲ ಒಂದು ಭಯ ನಮ್ಮಿಂದ ಎದುರಾಗ್ತಾ ಇರ್ತದೆ. ಮನೆಗೆ ಏನು ಡೋರ್ ಲಾಕ್ ಮಾಡೋದು, ಏನು ಡಬಲ್ ಡೋರ್ ಹಾಕ್ಸೋದು, ಡಬಲ್ ಕೀ ಹಾಕ್ಸೋದು, ಯಾಕೆ? ಭಯದಿಂದನೇ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಭಯದಿಂದ ಸದಾಕಾಲ ತಾನು ಇರ್ತಾನೆ. ಹಾಗೆ ಪಶುಗಳು, ಪ್ರಾಣಿಗಳು ಕೂಡ ಒಂದಲ್ಲ ಒಂದು ಭಯ. ಸರೋವರದಲ್ಲಿ ನೋಡಿ, ಮೀನುಗಳು ಅಡ್ಡಾಡ್ತಾ ಇರ್ತದೆ. ಆ ಮೀನಿಗೆ ಒಂದು ತೊಂದರೆಯ ಹಂಸ ಪಕ್ಷಿಯೋ ಅಥವಾ ಇನ್ನೇನೋ ಹಾವೋ ಅದನ್ನು ಹಿಡಿಲಿಕ್ಕೆ ಒಂದೊಂದು ಇದ್ದೇ ಇರ್ತವೆ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೆ. ಹೀಗೆ ಸಾಗರದಲ್ಲಿ ಅನಂತ ಜೀವರಾಶಿಗಳು ಇರ್ತಾವೆ. ಆ ಜೀವರಾಶಿಗಳು ಭಯದಿಂದನೇ ಸಾಗುತ್ತಾ ಇವೆ. ಹಾಗೆ ಲೋಕದಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಭಯದಿಂದ ನೆರಳತಾನೇ ಇದ್ದಾನೆ. ಅವನಿಗೆ ಸುಖವಾಗಿರ್ತಕ್ಕಂಥದ್ದಿಲ್ಲ. ಹಾಗೆ ಪ್ರಾಣಿಗಳಿಗೆ, ನಮಗೆ ಆಹಾರ ನಿದ್ರಾ ಭಯ ಮೈಥುನಂಚ. ಹಾಗೆ ಸುಖ ಪಡುವಂತಹದ್ದು ಆ ಪಶುಪಕ್ಷಿಗಳಿಗೂ ಸಮಾನ. ಸಂತತಿ ಅವು ಕೂಡ ಪಡಿತಾವೆ, ನಾವು ಸಂತತಿಯನ್ನು ಪಡಿತೇವೆ. ಹಾಗೆ ನಮಗೆ ಅವಾಗ ಏನು ವ್ಯತ್ಯಾಸ ಇಲ್ಲ. ನಮಗೆ ಅವಾಗ ವ್ಯತ್ಯಾಸ ಬರಬೇಕು ಅಂತ ಹೇಳಿದ್ರೆ ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಆ ಮೋಕ್ಷ ಮಾರ್ಗವನ್ನು ನಾವು ಪಡಿಬೇಕು. ಆ ಮೋಕ್ಷ ಮಾರ್ಗ ಪಡಿಲಿಕ್ಕೆ ಏನು ಮಾಡಬೇಕು ಅಂತ ವೃಷಭದೇವ ಸ್ವಾಮಿ ಹೇಳ್ತಾ ಇದ್ದಾನೆ. ಮಹತ್ ಸೇವಾಂ ದ್ವಾರವಾಮಿರ್ವಿಮುಕ್ತೇ ಮಹತ್ ಸೇವಾಂ ದ್ವಾರಮಾಹು ವಿಮುಕ್ತೇ. ದೊಡ್ಡವರ ಸೇವಾ ಮಾಡಬೇಕಂತೆ. ಯಾಕೆ? ಈ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಮಹತ್ ಸೇವಾಂ ದ್ವಾರಮಾಹು, ದೊಡ್ಡವರ ಸೇವೆಯೇ ನಮಗೆ ನಿಜವಾಗಿರ್ತಕ್ಕಂತಹ ಮುಕ್ತಿಗೆ ದ್ವಾರ ಅಂತ. ಆದ್ದರಿಂದಲೇ ನಾವು ನೇರವಾಗಿ ಭಗವಂತನನ್ನ ಉಪಾಸನೆ ಮಾಡೋ ಹಾಗಿಲ್ಲ. ನೇರವಾಗಿ ಎಲ್ಲವೂ ಕೂಡ ಭಾರತೀಯರ ಮುಖ್ಯ ಪ್ರಾಣ ಅಂತ ಜಗದ್ಗುರುಗಳಾಗಿರ್ತಕ್ಕಂತಹ ಮುಖ್ಯ ಪ್ರಾಣ ದೇವರು ಮಧ್ವಾಚಾರ್ಯರು, ಅವರ ಮುಖಾಂತರವೇ ನಾವು ಭಗವದ ಆರಾಧನೆಯನ್ನು ಮಾಡುವಂತಹದ್ದು. ಅವರನ್ನೂ ಕೂಡ ನಮಗೆ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಅವರ ಆಚಾರ್ಯರು ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಅವರ ಶಿಷ್ಯ ಪ್ರಶಿಷ್ಯರು ಏನೆಲ್ಲ ಇದ್ದಾರೆ, ಸಾಕ್ಷಾತ್ ಗುರುಗಳ ತನಕನೂ ಕೂಡ ಬ್ರಹ್ಮಾಂತಹ ಗುರವಃ, ಬ್ರಹ್ಮದೇವರ ಪರ್ಯಂತ ಎಲ್ಲರೂ ಕೂಡ ನಮಗೆ ಗುರುಗಳೇ. ಯಾರ್ಯಾರು ಜ್ಞಾನೋಪದೇಶಕರಾಗಿದ್ದಾರೋ ಅವರೆಲ್ಲರೂ ಕೂಡ ನಮಗೆ ಗುರುಗಳಾಗಿದ್ದಾರೆ. ಹಾಗಾಗಿ ಅಂಥವರ ಸೇವೆಯನ್ನು ನಾವು ಮಾಡಬೇಕು. ಮಹತ್ ಸೇವಾಂ ದ್ವಾರವಾಮಿ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ನರಕಕ್ಕೆ ಹೋಗಬೇಕೋ? ಏನು ಮಾಡಬೇಕು? ಯೋಷಿತಾಂ ಸಂಗಿ ಸಂಗಂ. ಹೆಣ್ಣು ಮಕ್ಕಳ ಸಂಪರ್ಕವನ್ನು ಮಾಡಬಾರದು. ಹೆಣ್ಣು ಮಕ್ಕಳ ಸಂಪರ್ಕ ಆಯಿತೋ, ಅವರ ಸಂಬಂಧವನ್ನು ಬೆಳೆಸಿದ್ದೇವೋ, ಅಥವಾ ಆ ದುಷ್ಟ ಹೆಣ್ಣು ಮಕ್ಕಳ ಸಂಬಂಧವನ್ನು ಪಡೆದಿರತಕ್ಕಂಥವರ ಸಂಬಂಧವನ್ನು ನಾವು ಪಡೆದರೂ ಕೂಡ ನಾವು ನರಕಕ್ಕೆ ಹೋಗ್ತೇವೆ. ಇದನ್ನೆಲ್ಲ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಶ್ರೀಗಳು ತಿಳಿಸಿದ್ದಾರೆ. ಆ ಸ್ತ್ರೀಯರು ಅಂತ ಹೇಳಿದ್ರೆ ಕೆಟ್ಟ ಸ್ತ್ರೀಯರಂತಲೇ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡಬೇಕು, ಅಥವಾ ಸ್ತ್ರೀ ಅನ್ನೋ ಶಬ್ದಕ್ಕೆ ದುಷ್ಟವಾಗಿರ್ತಕ್ಕಂತಹ ಜ್ಞಾನ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಭಗವದ್ವಿರೋಧಿಯಾಗಿರ್ತಕ್ಕಂತಹ ಜ್ಞಾನವನ್ನೇ ಸ್ತ್ರೀ ಎಂಬುದಾಗಿ ಕರೀತಾ ಇದ್ದಾರೆ. ಮಿಥ್ಯಾಜ್ಞಾನ ಅಂತ ಒಟ್ಟು ತಾತ್ಪರ್ಯ. ಮಿಥ್ಯಾಜ್ಞಾನವನ್ನೇ ಆ ವಿಪರೀತ ಜ್ಞಾನ, ಮಿಥ್ಯಾಜ್ಞಾನ ಇದೆಲ್ಲವೂ ಕೂಡ ಸ್ತ್ರೀ ಒಂದು
ಶಬ್ದದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಅಂತಹ ಭಗವದ್ವೇಷಿಗಳ, ಭಗವಂತನನ್ನು ವಿಪರೀತವಾಗಿ ತಿಳಿದುಕೊಂಡವರ, ಭಗವಂತನ ಅನ್ಯಥಾವಿಧವಾಗಿ ತಿಳಿದುಕೊಂಡಿದ್ದಾರೋ ಅವರ ಸಂಘವನ್ನೂ ಕೂಡ ಮಾಡಿದರೆ ನಾವು ನರಕಕ್ಕೆ ಹೋಗ್ತೇವೆ. ಯಾಕೆ? ಅವರ ಸಂಪರ್ಕದಿಂದಾಗಿ ನಿರಂತರವಾಗಿ ದೇವರಿಲ್ಲ ದೇವರಿಲ್ಲ ದೇವರಿಲ್ಲ, ಎಲ್ಲವೂ ಕೂಡ ಸುಳ್ಳು ಸುಳ್ಳು ಅಂತ ಹೀಗೆ ನಿರಂತರವಾಗಿ ನಮಗೆ ಕಿವಿಗೆ ಬಿದ್ದಾಗ ಏನಾಗ್ತದೆ? ನಿರಂತರ ಶ್ರವಣದಿಂದಾಗಿ ನಮಗೆ ಅಂತಹ ಬುದ್ಧಿ ಉಂಟಾಗ್ತದೆ. ಯಾಕೆ? ನಾವು ಆ ಪರಿಸರದಲ್ಲಿದ್ದಾಗ ನಾವು ಹಾಗೇ ವ್ಯವಹಾರವನ್ನು ಮಾಡ್ತೇವೆ. ಇತಿಹಾಸದಲ್ಲಿ ಎಷ್ಟು ಘಟನೆಗಳು ನಡೆದಿದೆ. ಬ್ರಿಟಿಷರ ಕಾಲದಲ್ಲಿ ಅದನ್ನೆಲ್ಲವೂ ಕೂಡ ತಿರುಚಿದ್ರು. ಅದನ್ನೇ ಇವತ್ತು ಪಠ್ಯಪುಸ್ತಕವಾಗಿ ನೋಡ್ಕೊಂಡು ಬರ್ತಾ ಇದ್ದೇವೆ. ನಿಜವಾಗಿ ಇತಿಹಾಸದಲ್ಲಿ ಏನು ನಡೆದಿದೆ ಅನ್ನೋದನ್ನ ಎಲ್ಲ ಮರೆಮಾಚಿದ್ದಾರೆ. ಆ ಮರೆಮಾಚಿರತಕ್ಕಂಥ ಪುಸ್ತಕವನ್ನು ಇವತ್ತು ಓದಿ ಅದೇನೇ ಬೋಧನೆ ಮಾಡೋದು ಸ್ಕೂಲ್ಗಳಲ್ಲಿ, ಅದನ್ನೇ ನಾವು ತಿಳಿದುಕೊಳ್ಳೋದು. ಹಾಗಾಗಿ ಒಟ್ಟಾರೆ ನಮಗೆ ಭಾರತದಲ್ಲಿ ಏನು ನಡೆದಿದೆ ಅಂತಕ್ಕಂಥ ವಿಚಾರ ನಮಗೆ ತಿಳಿಯೋದಿಲ್ಲ. ಇಂತಹ ಒಂದು ಹೀಗೇನಾಯಿತು, ಅಂತಹ ದುಷ್ಟ ಜನರ ಸಂಪರ್ಕ ಪಡೆದಿದ್ದರಿಂದ ಯಥಾರ್ಥ ಜ್ಞಾನ ಹೊರಟೋಯಿತು. ಹಾಗಾಗಿ ಯಾರು ಭಗವದ್ವೇಷಗಳಿದ್ದಾರೋ ಅಂತಹ ಭಗವದ್ವೇಷಗಳ ಸಂಘವನ್ನು ನಾವು ಮಾಡಿದರೆ ಏನಾಗ್ತದೆ? ನಮಗೆ ಸರಿಯಾದ ತತ್ವಜ್ಞಾನ ಹುಟ್ಟೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ವಿಪರೀತ ಜ್ಞಾನವೇ ಬಂದು ಹೋಗ್ತದೆ. ಹಾಗಾಗಿ ಅವರ ಸಂಪರ್ಕವನ್ನು ಪಡೆಯಬಾರದು. ಅಥವಾ ಅವರ ಸಂಪರ್ಕವನ್ನು ಯಾರು ಬೆಳೆಸಿದ್ದಾರೋ ಅವರ ಸಂಪರ್ಕವನ್ನು ಪಡೆದರೂ ಕೂಡ ನಮಗೆ ಇದೇ ಗತಿಯಾಗುವಂತಹದ್ದು. ಆ ದೃಷ್ಟಿಯಿಂದ ಮಹತ್ಸೇವಾಂಗಾರ ಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋಯೇ. ಯಾರು ಮಹಾತ್ಮರಿದ್ದಾರೆ, ಸದಾಕಾಲದಲ್ಲಿ ಸಮಚಿತ್ತರಾಗಿದ್ದಾರೆ, ಪ್ರಶಾಂತರಾಗಿದ್ದಾರೆ, ಸಿಟ್ಟಿಗೆ ಏಳೋದಿಲ್ಲ, ಅಂತಹ ಸಜ್ಜನರು ಮಹಾಪುರುಷರಾಗಿದ್ದಾರೆ ಎಂಬುದಾಗಿ ಆ ವೃಷಭರೂಪಿ ಪರಮಾತ್ಮ ತನ್ನ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾನೆ. ಉಪದೇಶವನ್ನು ಮುಂದುವರೆಸ್ತಾ ಇದ್ದಾನೆ. ಗುರುರ್ನ ಸಸ್ಯಾತ್ ಸಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾನ್ನ ಪತಿಶ್ಚ ಸಸ್ಯಾತ್ ನಮೋಚೇದ್ಯ ಸಮುಪೇತ ಮೃತ್ಯುಂ. ಇವತ್ತು ನಾವು ನಮ್ಮ ಬಂಧುಗಳು ಹಾವರು ಇವರು ಅಂತ ಏನೆಲ್ಲ ನಾವು ಒದ್ದಾಡ್ತಾ ಇದ್ದೇವಲ್ಲ, ಅವರನ್ನು ಯಾರನ್ನು ಕೂಡ ಬಂಧುಗಳಂತ ಕರಿಬಾರದು. ಯಾವಾಗ ಬಂಧುಗಳಂತ ಕರಿಬಹುದು, ಗುರುಗಳನ್ನು ಗುರುಗಳಂತ ಯಾವಾಗ ಕರಿಬಹುದು, ತಂದೆಯನ್ನು ತಂದೆ ಅಂತ ಯಾವಾಗ ಕರಿಬಹುದು, ತಾಯಿಯನ್ನು ಇವಳು ತಾಯಿ ಅಂತ ಯಾವಾಗ ನಾವು ಸ್ವೀಕಾರ ಮಾಡಬೇಕು, ಅಥವಾ ನಾವು ನಂಬಿದಕ್ಕಿರತಕ್ಕಂತಹ ದೇವತೆ ಅದು ನಮಗೆ ದೇವತೆ ಅಂತ ಯಾವಾಗ ನಾವು ಅದನ್ನು ಕರಿಬೇಕು ಅಂತ ಹೇಳಿದರೆ ಅದು ನಮಗೆ ಈ ಸಂಸಾರದಿಂದ ಮೋಚನೆ ಮಾಡಬೇಕು. ಅಂತಹ ಸಂಸಾರದಿಂದ ಮೋಚನೆ ಮಾಡದೇ ಇರತಕ್ಕಂತಹ ಒಂದು ಮೋಚನೆ ಮಾಡಲಿಕ್ಕೆ ಏನು ಉಪದೇಶ ಬೇಕೋ ಆ ಉಪದೇಶವನ್ನು ಕೊಡ್ತಾ ಇರಬೇಕು. ಅಂಥ ಉಪದೇಶವನ್ನು ಕೊಟ್ಟವರು ಮಾತ್ರ ಇವರೆಲ್ಲರೂ ಕೂಡ ಗುರುಗಳು ಅನಿಸ್ಕೊಳ್ತಾರೆ, ತಂದೆ ಅನಿಸ್ಕೊಳ್ತಾನೆ, ತಾಯಿ ಅನಿಸ್ಕೊಳ್ತಾರೆ. ಇದೆಲ್ಲವೂ ಕೂಡ ಆ ಭಗವದ್ ವಿಷಯಕವಾಗಿ ಅದು ಮಾರ್ಪಾಟ ಆಗಬೇಕು ನಮ್ಮ ಜೀವನದಲ್ಲಿ. ಪ್ರತಿಯೊಂದು ಕೂಡ ಈ ಮೃತ್ಯುವನ್ನು ದಾಟಬೇಕು. ಅದಕ್ಕೆ ಅನುಕೂಲವಾಗಿದ್ದರೆ ಇವರೆಲ್ಲರೂ ಕೂಡ ಬಂಧುಗಳು, ಪ್ರತಿಯೊಬ್ಬರು ಕೂಡ ಆಯಾ ಸ್ಥಾನವನ್ನು ಅಲಂಕರಿಸ್ತಾರೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಈ ಶರೀರ ಅದು ಬಹಳ ಅಮೂಲ್ಯವಾಗಿರತಕ್ಕಂತಹದ್ದು. ಇಲ್ಲಿ ಮಮಕಾರ ಅಹಂಕಾರಾದಿಗಳನ್ನು ಬಿಡಬೇಕು ಇತ್ಯಾದಿಯಾಗಿ ವೃಷಭರೂಪಿ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡಿ ತಾನು ಭರತರನಿಗೆ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂತಹ ಭಗವಂತನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ. ಭರತಸ್ತು ಮಹಾಭಾಗವತೋ, ಆ ಭರತ ಚಕ್ರವರ್ತಿ ಭಾಗವತೋತ್ತಮ. ಅಂತಹ ಭಾಗವತನಾಗಿರ್ತಕ್ಕಂತಹ ಆ ಭರತರ ಮಹಾರಾಜ ತಂದೆಯ ಆಜ್ಞಾನ್ನ ಪರಿಪಾಲನೆ ಮಾಡೋದಕ್ಕೋಸ್ಕರ ತಾನು ಈ ಭೂಮಿಯನ್ನು ಆಳ್ತಾ ಇದ್ದಾನಲ್ಲಿ. ಎಷ್ಟೋ ವರ್ಷಗಳ ಕಾಲ ಆ ಭರತ ಚಕ್ರವರ್ತಿ ಈ ಭೂಮಿಯನ್ನು ಆಳಿದ್ದಕ್ಕೋಸ್ಕರನೇ ಈಗಾಗಲೇ ತಿಳಿಸಿದಂತೆ ಈ ಭರತ ಚಕ್ರವರ್ತಿ ಆಳಿರುವಂತಹ ಭೂಭಾಗಕ್ಕೆ ಭಾರತವರ್ಷ ಎಂಬುದಾಗಿ ಕರೀತಾ ಇದ್ದಾರೆ. ಅಷ್ಟು ರೀತಿಯಾಗಿ ಅವನು ತನ್ನ ಛಾಪನ್ನು ಮೂಡಿಸಿದ್ದಾನೆ. ಅಂತಹ ಭರತ ಮಹಾರಾಜ ಸುಮತಿಂ ರಾಷ್ಟ್ರಪತಂ ಸುದರ್ಶನಂ, ಆ ತನ್ನ ಮಗನಾಗಿರ್ತಕ್ಕಂತಹ ಸುದರ್ಶನನನ್ನ ಆ ಭರತಖಂಡದಲ್ಲಿ ತಾನು ಪಟ್ಟಾಭಿಷೇಕ ಮಾಡಿ 1,000,000 ವರ್ಷಗಳ ಕಾಲ ಅವನು ಏವಂ ವರ್ಷ ಸಹಸ್ರ ಅಯುತಂ ಪರ್ಯಂತಂ 1,000,000 ವರ್ಷಗಳ ಕಾಲ ಅವನು ರಾಜ್ಯಭಾರವನ್ನು ಮಾಡಿದ್ದಾನೆ. ಆ ರಾಜ್ಯಭಾರವನ್ನು ಮಾಡಿ ಸಾಕು ಅಂತ ಅನಿಸ್ತವನಿಗೆ. ನಿರಂತರವಾಗಿ ಇಷ್ಟು ನಾನು ರಾಜಭೋಗವನ್ನು ಅನುಭವಿಸಿದ್ದೇನೆ, ಇದರಲ್ಲೇ ನಾನು ಕುಳಿತರೆ ನನ್ನ ಒಂದು ಆತ್ಮೋನ್ನತಿ ಆಗೋದಿಲ್ಲ, ಮೋಕ್ಷ ಮಾರ್ಗವನ್ನು ನಾನು ತುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಂಸಾರದಲ್ಲಿ ನಾವೇನಾದರೂ ಜಪಕ್ಕೆ ಅಧ್ಯಯನಕ್ಕೆ ಅಂತ ಕುಳಿತುಕೊಂಡ್ರೆ ತೊಂದರೆಗಳೇ ಜಾಸ್ತಿ. ಮನೆಯಲ್ಲಿ ಅದನ್ನು ಸಾಧನೆ ಮಾಡಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಒಂದು ಮಕ್ಕಳು ಕಾಡ್ತಾರೋ, ಒಂದು ಹೆಂಡತಿಯೋ, ಇನ್ಯಾರೋ ಬಂಧುಗಳು, ಏನೇನೋ 108 ಸಮಸ್ಯೆಗಳು. ಆ ದೃಷ್ಟಿಯಿಂದ ನಮಗೆ
ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ನಾವು ಸಾಧನೆ ಮಾಡಿ ಆಗಿದೆ. ಇನ್ನು ಮೇಲಾದರೂ ಕೂಡ ನಾವು ಮೋಕ್ಷ ಮಾರ್ಗವನ್ನು ಹಿಡಿಬೇಕು. ಆ ದೃಷ್ಟಿಯಿಂದ ವನಂ ಗತೋಯ ಧರಿಮಾಶ್ರಯತ ಎಂಬುದಾಗಿ ತಿಳಿಸಿದಂತೆ ನಾವು ಏಕಾಂತ ಸ್ಥಳಕ್ಕೆ ಹೋಗಿ ಆರಾಧನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ತಸ್ಮಿನ್ ವಾವ ಕಿಲ ಸಹ ಏಕಲಹ ಪುಲಃ ಶ್ರಮ ಉಪವನೆ. ಅದಾದ ನಂತರ ಪುಲಹಾಶ್ರಮಕ್ಕೆ ಏಕಾಕಿಯಾಗಿ ಆ ಪುಲಹಾಶ್ರಮದ ಉಪವನಗಳಲ್ಲಿ ತಾನು ಹೋಗಿದ್ದಾನೆ. ಅಲ್ಲಿ ಕಂದಮೂಲ ಫಲಾಹಾರವನ್ನು ಉಳ್ಳವನಾಗಿ ಭಗವದ ಆರಾಧನೆಯನ್ನು ತಾನು ಮಾಡ್ತಾ ಇದ್ದಾನೆ. ಏನೆಲ್ಲ ಆಹಾರವನ್ನು ಸ್ವೀಕಾರ ಮಾಡಿದರೂ ಕೂಡ ಅದು ಜೀವಿಸಲಿಗೋಸ್ಕರ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ವಿನಃ ಆಹಾರಕ್ಕೋಸ್ಕರ ಅವನು ಜೀವಿಸ್ತಾ ಇಲ್ಲ. ಈ ರೀತಿಯಾಗಿ ಭಗವಂತನನ್ನ ಅನನ್ಯವಾಗಿ ತಾನು ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಅವನು ಆರಾಧನೆ ಮಾಡ್ತಾ ಮಾಡ್ತಾ ನೈಷ್ಠಿಕ ಬ್ರಹ್ಮಚರ್ಯ, ಆ ತಪಸ್ಸು, ಇದರಿಂದ ಭಗವಂತನಲ್ಲಿ ಮನಸ್ಸು ಏನಾಗಿದೆ, ಅತ್ಯಂತ ಅನುರಕ್ತವಾಗಿದೆ. ಭಗವಂತನಲ್ಲಿ ಪ್ರೀತಿ ಜಾಸ್ತಿ ಆಗಿದೆ. ಆದ್ದರಿಂದಲೇ ನಮ್ಮಲ್ಲಿ ಹೇಳುವಂತಹದ್ದು, ಭಗವಂತನ ಅನುಗ್ರಹ ಆಗಬೇಕಾದ್ರೆ ಭಗವಂತನ ಅತ್ಯರ್ಥ ಪ್ರಸಾದ ಅಂತ. ಮೋಕ್ಷ ಆಗಬೇಕಾದ್ರೆ ಭಗವಂತನ ಅತ್ಯರ್ಥ ಪ್ರಸಾದ ಆಗಬೇಕು. ಭಗವಂತನ ಅತ್ಯರ್ಥ ಪ್ರಸಾದ ಆಗಬೇಕು ಅಂತ ಹೇಳಿದ್ರೆ ಜ್ಞಾನ ಬೇಕು. ಜ್ಞಾನ ಬೇಕಾದರೆ ಭಕ್ತಿ ಬೇಕು. ಅಂತಹ ನಿರ್ಮಲವಾದ ಭಕ್ತಿ ಉಂಟಾಗಬೇಕು ಅಂತ ಹೇಳಿದ್ರೆ ಕರ್ಮಾಚರಣೆಗಳು ಬೇಕು. ಏಕಾದಶಿಯಾದ ಅನುಷ್ಠಾನಗಳು, ಸಂಧ್ಯಾವಂದನೆಗಳು, ಮಹಾತ್ಮರ ಸೇವೆ ಎಲ್ಲವೂ ಕೂಡ ಏನೆಲ್ಲ ವ್ರತ ನಿಯಮಗಳೆಲ್ಲ ಉಂಟೋ ಆ ಎಲ್ಲ ವ್ರತ ನಿಯಮಗಳು ಯಾಕೆ ಅಂತ ಹೇಳಿದ್ರೆ ಆ ಭಗವಂತನಲ್ಲಿ ಭಕ್ತಿ ಉಂಟಾಗಬೇಕು. ಹಾಗೆ ಇವನು ಕೂಡ ವಿಶಿಷ್ಟವಾಗಿರತಕ್ಕಂತಹ ಆ ವ್ರತ ನಿಯಮಗಳಿಂದ ದೇಹವನ್ನು ದಂಡಿಸಿ ತನ್ಮೂಲಕ ಆ ಭಗವಂತನ ಅಂತಃಕರಣ ಶುದ್ಧ ಆಗಿದೆ. ಶುದ್ಧವಾಗಿರತಕ್ಕಂತಹ ಅಂತಃಕರಣದಿಂದಾಗಿ ಆ ಭಗವಂತನನ್ನು ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಭಗವಂತನ ಭಕ್ತಿ ದೃಢವಾಗ್ತಾ ಇದೆ. ಅವನ ಆನಂದ ಬಾಷ್ಪಗಳು ಆ ಭಗವಂತನ ಮೂರ್ತಿಯನ್ನು ನೋಡ್ತಾ ಇದ್ದಾಗ ಅವನಲ್ಲಿ ಆನಂದ ಬಾಷ್ಪಗಳು ಸುರಿತಾ ಇದೆ. ಹೀಗೆ ಆ ಭಗವಂತನನ್ನ ಉಪಾಸನೆ ಮಾಡ್ತಾ ಮಾಡ್ತಾ ಎಂಥವ್ರಿಗೂ ಕೂಡ ನೋಡಿ ಇಷ್ಟೆಲ್ಲ ಸಾಧನೆ ಮಾಡಿ ಭಗವದೇ ಕನಿಷ್ಠನಾಗಿದ್ದಾನೆ. ಇಂತಹ ಭಗವದೇ ಕನಿಷ್ಠನಾಗಿರ್ತಕ್ಕಂತಹ ಅವನಿಗೂ ಕೂಡ ಪ್ರಾರಬ್ಧ ಅನ್ನೋದು ಬಿಡಲಿಲ್ಲ. ಏವಂ ಅಘಟಮಾನಃ ಮನೋರಥಾಕುಲ ಹೃದಯ ಮೃಗದಾಕಾರ ಭಾಸೇನ ಸ್ವ ಪ್ರಾರಬ್ಧ ಕರ್ಮಣ ಯೋಗಾರಂಭಣತಃ ವಿಭ್ರಂಶಿತಃ ಸಹ ಅಂತ ಭಾಗವತ ಒಂದು ಮಾತು ಬರೀತದೆ. ಎಂಥವ್ರಿಗೂ ಕೂಡ ಪ್ರಾರಬ್ಧ ತಪ್ಪಿದ್ದಲ್ಲ. ಇಷ್ಟೆಲ್ಲ ಜ್ಞಾನದ ಪರಾಕಾಷ್ಠತೆಯನ್ನು ಮುಟ್ಟಿದ್ದಾನೆ, ಸಾಧನೆ ಪರಾಕಾಷ್ಠತೆಯನ್ನು ಮುಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಅವನಿಗೆ ತನ್ನ ಪ್ರಾರಬ್ಧ ಅತಿ ಬಲವಾಗಿದೆ. ಅದು ಹೇಗೆ ಬಂದಿದೆ ಪ್ರಾರಬ್ಧ ಅಂದರೆ ಮೃಗರೂಪದಿಂದ ಪ್ರಾರಬ್ಧ ಅನ್ನೋದು ಆ ಭರತ ಚಕ್ರವರ್ತಿಗೆ ಬಂದಿದೆ. ಅಂತಹ ಭರತ ಚಕ್ರವರ್ತಿ ಒಂದು ಬಾರಿ ಪುಲಹಾಶ್ರಮದಲ್ಲಿ ಆ ನದಿ ತೀರದಲ್ಲಿ ಅವನು ಅನುಷ್ಠಾನಪರನಾಗಿದ್ದಾಗ ಒಂದು ಜಿಂಕೆ ಅನ್ನೋದು ಬಂದಿದೆ. ಆ ಜಿಂಕೆ ತುಂಬ ನೀರಡಿಕೆಯಾಗಿದೆ. ನೀರಡಿಸಿ ನೀರು ಕುಡಿಬೇಕು ಅಂತ ಆ ನದಿ ತೀರಕ್ಕೆ ಬಂದಾಗ ಇನ್ನೇನು ನದಿಗೆ ಬಾಯಿ ಹಾಕಬೇಕಷ್ಟೇ. ಆ ಸಂದರ್ಭದಲ್ಲಿ ಸಿಂಹದ ಗರ್ಜನೆ ಕೇಳಿದದಕ್ಕೆ ಮೊದಲೇ ಭಯದ ಸ್ವಭಾವವುಳ್ಳಂಥವುಗಳು ಜಿಂಕೆಗಳು. ಅದರಲ್ಲೂ ಕೂಡ ಈ ಸಿಂಹದ ಗರ್ಜನೆ ಕೇಳಿದಾಗ ಭಯಗೊಂಡಿದೆ. ಅದು ಸಾಲದ್ದಕ್ಕೆ ಅದು ಗರ್ಭಿಣಿ ಬೇರೆ. ಆ ಒಂದು ನದಿ ತೀರದಿಂದ ಇನ್ನೊಂದು ನದಿ ತೀರಕ್ಕೆ ಹಾರಬೇಕು ಅಂತ ಹಾರಿದೆ. ಆ ರಭಸಕ್ಕೆ, ಆ ಭಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಒಳಗಿರತಕ್ಕಂತಹ ಗರ್ಭ ಅದು ಹೊರಗೆ ಬಂದಿದೆ. ಅವಾಗ ಮೃಗ ಏನೋ ದಾಟಿತು. ಮೃಗ ದಾಟಿ ಆಚೆ ಹೋಯಿತು. ಆದರೆ ಆ ಗರ್ಭ ಹೊರಗೆ ಬಂದದ್ದು ಎಲ್ಲಿ ಬಿತ್ತು ಅಂತ ಹೇಳಿದ್ರೆ ಆ ಜಿಂಕೆ ಮರಿ ಅದು ನೀರಿನ ಮಧ್ಯದಲ್ಲೇ ಬಿತ್ತು. ಆಯಿತು, ಆ ಜಿಂಕೆ ಹುಡುಕ್ತಾ ಭಯದಿಂದ ಓಡಿ ಹೋಯಿತು. ಗರ್ಭಸ್ರಾವ ಆಗಿದೆ. ಗರ್ಭಸ್ರಾವ ಆಗದ್ರಿಂದ ಆಯಾಸ ಆಗಿದೆ, ಬಳಲುತ್ತಾ ಇದೆ, ವೇದನೆ ಆಗುತ್ತಾ ಇದೆ, ಅದರ ಜೊತೆಗೆ ಭಯ ಇದೆ. ಎಲ್ಲದರಿಂದಾಗಿ ಆಚೆ ಈಚೆ ತಿರುಗುತ್ತಾ ಅದು ಒಂದು ಗುಹೆಯೊಳಗೆ ಹೋಗಿ ಅದು ಮರಣವನ್ನು ಹೊಂದಿದೆ. ಇದನ್ನು ನೋಡ್ತಾ ಇದ್ದಾನೆ ಮರಿ. ಪಾಪ ತಾಯಿ ಇಲ್ಲ, ತಬ್ಬಲಿಯಾಗಿರ್ತಕ್ಕಂಥ ಇದು ಇನ್ನಿದಕ್ಕೆ ಯಾರ ರಕ್ಷಣೆ ಅಂತ ಅನುಕಂಪ ಉಂಟಾಗಿದೆ ಅವನಿಗೆ, ಭರತ ಚಕ್ರವರ್ತಿಗೆ. ಆ ಅನುಕಂಪದಿಂದ ಭರತ ಚಕ್ರವರ್ತಿ ಆ ಜಿಂಕೆಯ ಮರಿಯನ್ನು ನಾನು ತೆಗೆದುಕೊಳ್ತಾ ಇದ್ದಾನೆ. ಆ ಜಿಂಕೆ ಮರಿಯನ್ನ ಲಾಲನೆಯನ್ನ ಮಾಡ್ತಾ ಇದ್ದಾನೆ. ಬಹಳ ಆಸಕ್ತಿಯಿಂದ ಆ ಜಿಂಕೆ ಮರಿಗೆ ಸ್ನಾನ ಮಾಡಿಸೋದು, ಅದಕ್ಕೆ ಆಹಾರವನ್ನು ತರೋದು, ಹೀಗೆ ಶುರುವಾಯಿತು. ಒಂದೊಂದೇ ದಿವಸದಲ್ಲಿ ಅವನ ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡ್ತಾ ಇದ್ದನೋ ಆ ಭಕ್ತಿಯಲ್ಲಿ ಕಡಿಮೆ ಆಗ್ತಾ ಇತ್ತು. ಆ ಭಕ್ತಿಯಲ್ಲಿ ಶುರುವಾಯಿತು ಅಂದ್ರೆ ಜಿಂಕೆಯಲ್ಲಿ ಶುರುವಾಯಿತು. ಭಕ್ತಿ ಅಂದ್ರೆ ಪ್ರೀತಿ.
ಮಾಹಾತ್ಮ ಜ್ಞಾನಪೂರಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ಅಂತ ಆಚಾರ್ಯರು ಕೊಟ್ಟಂತೆ ಸ್ನೇಹವೇ ಭಕ್ತಿ. ಆ ಪ್ರೀತಿ ಭಗವಂತನಲ್ಲಿ ಮಾಡುವಂತಹ ಪ್ರೀತಿ ಅದೇನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಜಿಂಕೆಯಲ್ಲಿ ಪ್ರೀತಿ ಪ್ರಾರಂಭ ಆಗ್ತಾ ಇದೆ. ಸಂಧ್ಯಾ ವಂದನೆ ಮಾಡಬೇಕು, ಬೆಳಗ್ಗೆ ಬೇಗ ಹೇಳಬೇಕು. ಎದ್ದು ಕೂಡಲೇ ನಾವು ಏನು ಮಾಡ್ತೇವೆ, ಕರಾಗ್ರೇ ವಸತಿ ಲಕ್ಷ್ಮಿ ಅಂತ ಕೈಯನ್ನು ನೋಡಿ ದೇವರ ಮೂರ್ತಿಯನ್ನು ನೋಡಿ ನಾವು ಶೌಚಾದಿಗಳನ್ನು ಮಾಡೋದು ಇದೆಲ್ಲ ಮಾಡುವಂತಹದ್ದು ವ್ಯವಹಾರ ನಮ್ಮದು. ಇವನು ಪ್ರಾರಂಭ ಹೇಗಾಯಿತು ಅಂತ ಹೇಳಿದ್ರೆ, ಎದ್ದು ಕೂಡಲೇ ಜಿಂಕೆ ಮರಿ ಇದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ಪ್ರಾರಂಭ ಆಯಿತು. ಜಿಂಕೆ ಮರಿ ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ, ದಂತಧಾವನ ಆಯಿತು. ಆಮೇಲೆ ಮತ್ತೆ ಬಂದು ನೋಡೋದು. ಅದಾದ ಮೇಲೆ ಸ್ನಾನ ಮಾಡಿ ಆದ್ಮೇಲೆ ಜಪಕ್ಕೆ ಹೋದಾಗ ಮತ್ತೊಂದು ಆಚೆ ಈಚೆ ದೃಷ್ಟಿ ಹಾಯಿಸಿ ನನ್ನ ಜಿಂಕೆ ಮರಿ ಇದೆಯೋ ಇಲ್ಲೋ ಅಂತ ಹೀಗೆ ಕ್ಷಣದಲ್ಲಿ ಅದರ ಚಿಂತನೆಯನ್ನು ತಾನು ಮಾಡ್ತಾ ಇದ್ದಾನೆ. ಎಲ್ಲವರೆಗೂ ಹೋಯಿತು ಅಂತ ಹೇಳಿದ್ರೆ, ಮನೆಯಲ್ಲಿ ಬೀಗ ಹಾಕಿ ಹೋಗ್ಬೋದಲ್ಲ ಕಾಡಿಗೆ, ಇಲ್ಲ. ನಾನು ಕಾಡಿಗೆ ಹೋದಾಗ ಎಲ್ಲಿ ತೋಳ, ಸಿಂಹ ಮೊದಲಾಗಿರ್ತಕ್ಕಂತಹ ಕ್ರೂರ ಪ್ರಾಣಿಗಳು ಬಂದು ನನ್ನ ಜಿಂಕೆಯನ್ನು ಎಲ್ಲಿ ಏನು ಮಾಡಿಬಿಡ್ತಾವೋ, ಪಾಪ ಇದಕ್ಕೆ ಯಾರು ತಬ್ಬಲಿಗಳು, ಇದಕ್ಕೆ ಯಾರಿಲ್ಲ, ಇದಕ್ಕೆ ನಾನೇ ಗತಿ ಅಂತ ಚಿಂತನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಹೋಗುವಾಗ ಅದನ್ನ ಕಾಡಿಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಕಾಡಿಗೆ ಕರೆದುಕೊಂಡು ಹೋದಾಗ ಆ ಕಾಡಿನಲ್ಲಿ ಜಿಂಕೆ ಸ್ವಭಾವ ಮೃದುವಾಗಿರ್ತಕ್ಕಂತಹ ಆ ಹುಲ್ಲನ್ನ ತಿನ್ನಬೇಕು ಅಂತ ಆಸೆ, ಅದಕ್ಕೆ ತಿನ್ನಬೇಕು ಅಂತ ಬಾಯಿ ಹಾಕ್ತಾ ಇದೆ. ಇವನೇನು ಮಾಡ್ತಾನೆ, ಅದನ್ನು ಎತ್ತಿಕೊಂಡು ತಲೆ ಮೇಲೆ ಕುಡಿಸ್ಕೊಳ್ತಾ ಇದ್ದಾನೆ, ಹೆಗಲ ಮೇಲೆ ಹಾಕೊಳ್ತಾ ಇದ್ದಾನೆ, ಮುದ್ದಾಡ್ತಾ ಇದ್ದಾನೆ, ತೊಡೆ ಮೇಲೆ ಹಾಕೊಳ್ತಾನೆ. ತನ್ನ ಮಕ್ಕಳಂತೆ ತಾನು ಮಕ್ಕಳಿಗೆಲ್ಲ ಇಷ್ಟು ಮಾಡಿದ್ನೋ ಏನೋ. ಮಕ್ಕಳು, ಹೆಂಡತಿ, ರಾಜ್ಯ ಯಾವುದು ಬೇಡ, ಭಗವದಾರಾಧನೆಯನ್ನು ಮಾಡಬೇಕು ಅಂತ ಬಂದಿರತಕ್ಕಂಥ ಈ ಭರತ ಮಹಾರಾಜ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಒಂದು ಅನಾಥ ಪ್ರಜ್ಞೆ ಅದಕ್ಕೆ ಉಂಟು. ನಾನೇ ಇದಕ್ಕೆಲ್ಲ ಗತಿ ಅಂತ ತಾನೇ ಮನಸ್ಸಿನಲ್ಲಿ ಎಲ್ಲವನ್ನು ಕೂಡ ಕಲ್ಪನೆ ಮಾಡಿ ಅದಕ್ಕಂತಹ ಪೋಷಣೆಯನ್ನು ತಾನು ಕೊಡ್ತಾ ಇದ್ದಾನೆ. ಹೀಗೆ ಅತಿಯಾದ ಮೋಹವನ್ನು ಬೆಳೆಸಿಕೊಂಡು ಬಿಟ್ಟಿದ್ದಾನೆ. ಎಷ್ಟು ಅಟ್ಯಾಚ್ಮೆಂಟ್ ಬೆಳೆದುಕೊಂಡು ಬಿಟ್ಟಿದೆ ಅಂತ ಹೇಳಿದ್ರೆ ಆ ಜಿಂಕೆಗೂ ಇವನಿಗೂ, ಜಿಂಕೆಯನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ರೀತಿಯಾಗಿರ್ತಕ್ಕಂತಹ ಒಂದು ಸಂಬಂಧ ಬೆಳೆದುಕೊಂಡು ಬಿಟ್ಟಿದೆ ಜಿಂಕೆಗೂ ಇವನಿಗೂ. ಒಂದೇ ಮಾತಲ್ಲಿ ಹೇಳಿದ್ರೆ ಇವತ್ತಿನ ಮೊಬೈಲ್ ಬಿಟ್ಟು ಮನುಷ್ಯ ಇಲ್ಲ ಇವತ್ತು. ಅಷ್ಟು ರೀತಿಯಲ್ಲಿ ಅವನು ಆ ಜಿಂಕೆಯ ಸಂಬಂಧವನ್ನ ಬೆಳೆಸಿದ್ದಾನೆ. ಅಂತೂ ಆ ಜಿಂಕೆಯನ್ನ ಹೀಗೆ ದಿನನಿತ್ಯ ಉಪಾಸನೆ ಮಾಡ್ತಾ ಭಗವಂತನ ಏಕಾಗ್ರತೆ ಹೊರಟು ಹೋಗಿದೆ. ಭಗವಂತನಲ್ಲಿ ಮನಸ್ಸೇ ಇಲ್ಲ, ಜಿಂಕೆಯಲ್ಲಿ ಮನಸ್ಸನ್ನು ಇಟ್ಟಿದ್ದಾನೆ. ಹೀಗಿರುವ ಸಂದರ್ಭದಲ್ಲಿ ಒಂದು ದಿವಸದಲ್ಲಿ ತಾನು ಆ ಆಶ್ರಮದಲ್ಲಿ ಜಿಂಕೆ ಕಾಣೆಯಾಗಿ ಬಿಟ್ಟಿದೆ. ಹುಚ್ಚನಂತೆ ತಾನು ಅಲದಾಡ್ತಾ ಇದ್ದಾನೆ. ಅಂತ ಇದ್ದಾನೆ, ಏನಾಯಿತೋ ಏನೋ. ಎಷ್ಟು ಅಂತ ಹೇಳಿದ್ರೆ, ಸಂಧ್ಯಾ ವಂದನೆ ದೇವತಾ ಉಪಾಸನೆ ಮಾಡಬೇಕಾದ್ರೂ ಕೂಡ ಒಂದು ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಎಲ್ಲ ಈ ಜಿಂಕೆ ಮರಿ ಚೆನ್ನಾಗಿರಲಿ ಅಂತ. ತನ್ನ ಬಗ್ಗೆ ಅಲ್ಲ, ತಾನು ಭಗವಂತ ತನಗೆ ಅನುಗ್ರಹ ಮಾಡಲಿ, ತನಗೆ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಇಲ್ಲ ಒಂದು. ಆ ಸಂಧ್ಯಾ ವಂದನೆ ದೇವರ ಪೂಜೆಯಲ್ಲೂ ಕೂಡ ಕೊನೆಗೆ ಈ ಜಿಂಕೆ ಚೆನ್ನಾಗಿರಲಿ, ಎಲ್ಲ ಕಾಲದಲ್ಲೂ ಚೆನ್ನಾಗಿರಲಿ ಅಂತ. ಹೀಗೆ ಅದಕ್ಕೆ ಶ್ರೇಯಸ್ಸನ್ನ ಬೇಡ್ತಾ ಇರ್ತಕ್ಕಂಥ ಈ ಭರತ ಚಕ್ರವರ್ತಿಗೆ ಪ್ರಾರಬ್ಧ ಎಷ್ಟು ಅಂತ ಹೇಳಿದ್ರೆ, ಆ ಜಿಂಕೆ ಕಳೆದು ಹೋದ್ರು ಆಯ್ತಪ್ಪ ಹೋಯ್ತು, ಇನ್ನಾದ್ರೂ ಭಗವದ್ ಆರಾಧನೆ ಮಾಡೋಣ ಅಂತ ವಿಚಾರ ಮಾಡಲಿಲ್ಲ ಅವನು. ಆ ಜಿಂಕೆಯ ಒಂದು ಚಿಂತೆಯಲ್ಲೇ ತಾನು ಒದ್ದಾಡ್ತಾ ಇದ್ದಾನೆ. ಅಯ್ಯೋ ಪಾಪ, ಅದಕ್ಕೆ ಯಾರೂ ಇಲ್ಲ, ತಂದೆ ತಾಯಿ ಯಾರೂ ಇಲ್ಲ, ನಾನೇ ಗತಿ ಆಗಿದ್ದೆ, ಅದಕ್ಕೆ ನನ್ನನ್ನೇ ತುಂಬಾ ಹಚ್ಚಿಕೊಂಡಿತ್ತು, ನಾನೇ ತಂದೆ ತಾಯಿ ಎಲ್ಲ ಸ್ಥಾನದಲ್ಲಿ ನಿಂತುಕೊಂಡು ನಾನೇ ಅದಕ್ಕೆ ಪರಿಪಾಲನೆ ಮಾಡ್ತಾ ಇದ್ದಾರೆ, ಇನ್ನೇನಾಗುತ್ತೋ ಏನೋ, ಇದು ಯಾರೇನು ಮಾಡ್ತಾರೋ ಏನೋ. ಇಷ್ಟೆಲ್ಲ ಒಂದು ಎಲ್ಲೋ ಹೋಗಿದ್ರು ಕೂಡ ನಾನಿಷ್ಟೆಲ್ಲ ಮಾಡಿದ್ದೇನಲ್ಲ, ತಂದೆ ತಾಯಿ ನಾನೇ ಆಗಿದ್ನಲ್ಲ, ಅದಕ್ಕೆ ಈ ಒಂದು ಅನುಬಂಧದಿಂದ ಬರಬಾರ್ದು ಜಿಂಕೆ, ಯಾಕೆ ಬರ್ತಿಲ್ಲ ಅಂತ ಹೀಗೆ ಒಂದಲ್ಲ ಒಂದು ದಿವಸ ಬರಬೇಕು ನನ್ನ ಮನೆಗೆ ಅಂತ ಅದನ್ನ ಮೆಲಕ ಹಾಕ್ತಾ ಇದ್ದಾನೆ. ಮತ್ತೆ ಚಿಂತನೆ ಮಾಡ್ತಾ ಇದ್ದಾನೆ. ಇದ್ದಾಗ ಒಂದು ರೀತಿ, ಇಲ್ಲದೇ ಇದ್ದಾಗ ಒಂದು ರೀತಿ. ಜಿಂಕೆ ನಾನು ಸಮಿತ್ತು ದರ್ಭೆ ಎಲ್ಲವನ್ನು ತರಬೇಕಾದ್ರೆ ತರೋದು ದೇವರಿಗೋಸ್ಕರ, ಆದರೆ ಆ ಜಿಂಕೆ ಅದಕ್ಕೇನು ಗೊತ್ತು, ದೇವರಿಗೆ ತರೋದು ಅಂತ ಗೊತ್ತಿಲ್ಲಲ್ಲ ಅದಕ್ಕೆ. ಹಾಗಾಗಿ ಏನು ಮಾಡ್ತಾ ಇತ್ತು, ನಾನು ತರುವಂತಹ ದರ್ಬೆಗೆ ಬಾಯಿ ಹಾಕ್ತಾ ಇತ್ತು, ಎಂಜಲು ಮಾಡ್ತಾ ಇತ್ತು, ನಾನು ಗದರಿಸುವಂಥದ್ದು ಅಂತ ಅನ್ನೋದು. ಹೀಗೆ ಅಂತ ಗದರಿಸಿದಾಗ ಆ ಜಿಂಕೆ ಮೊದಲೇ ಹೆದರಿಕೆ ಸ್ವಭಾವ ಅದಕ್ಕೆ, ಮತ್ತು ಕೂಡ ಹೆದರಿ ಅದು ಆ ಒಂದು ಭಯದಿಂದ ಕೂಡ್ತಕ್ಕಂತಹ ಒಂದು ನಯನ ಮನೋಹರ ದೃಶ್ಯವೇ ಅದ್ಭುತ ಅಂತ ಅದನ್ನು ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ. ಇನ್ನಂಥ ನೋಡುವಂಥ ಸೌಭಾಗ್ಯ ನನಗಿಲ್ಲಲ್ಲ ಅಂತ ಹೀಗೆ ಒದ್ದಾಡ್ತಾ ಇದ್ದಾನೆ. ಅದಾದ ನಂತರ ಅಂತಾನೆ, ಈ ಭೂಮಿಯೇ ಧನ್ಯವಾಗಿರತಕ್ಕಂತಹದ್ದು, ಅಂತಹ ಜಿಂಕೆಯ ಪಾದಗಳ ಚಿಹ್ನೆ ಇಲ್ಲಿ ಮೂಡ್ತಾ ಇತ್ತಲ್ವಾ, ಅಂತಹ ಚಿಹ್ನೆಗಳನ್ನ ನೀನೆಲ್ಲಿ ನೋಡೋದು ನಾನು, ಏನಾಯ್ತು ಇದಕ್ಕೆ, ನನ್ನ ಜಿಂಕೆ ಯಾಕೆ ಬರ್ತಾ ಇಲ್ಲ, ಎಲ್ಲಾದ್ರೂ ಸಿಂಹ ಕದ್ದುಕೊಂಡು ಹೋಯಿತೋ, ತಿಂದು ಹೋಯಿತೋ, ಏನಾದ್ರೂ ಆಯಿತೋ ಅಂತ ಹೀಗೆ ನಿರಂತರವಾಗಿ ವ್ಯಾಕುಲತೆಯಿಂದ ಒದ್ದಾಡ್ತಾ ಇದ್ದಾನೆ. ಹೀಗೆ ಭರತ ಚಕ್ರವರ್ತಿಯ ಪ್ರಾರಬ್ಧ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ನಿರಂತರವಾಗಿ ಜಿಂಕೆ ಮರಿ ಯಾವತ್ತು ಸಿಕ್ಕಿದೆಯೋ ಆ ಸಿಕ್ಕಾಗಿಂದ ಆರಂಭಿಸಿಕೊಂಡು ಪ್ರಾಣತ್ಯಾಗದ ತನಕನೂ
ಭಗವನ್ನಾಮಸ್ಮರಣೆ ಬಿಟ್ಟ ಜಿಂಕೆ 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 ಅಂತಲೇ ಇದ್ದ ಅವನು. ಜಿಂಕೆ ಮರಿ ಜಿಂಕೆ ಮರಿ. ಈ ಜಿಂಕೆ ಮರಿಯ ಎಂಎಮ್ಮಾವಿ ಸ್ಮರನ್ ಭಾವಂ ತ್ಯಜಂತೇತೆ ಕಲೇವರಂ ಅಂತ ಹೇಳಿದಂತೆ, ಯಾರು ಯಾವ ರೀತಿಯಾಗಿ ಮರಣಕಾಲದಲ್ಲಿ ಇನ್ನೇನು ಸಾಯಬೇಕು ಆ ಅವ್ಯಹಿತ ಕ್ಷಣದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾರು ಯಾವ ರೂಪವನ್ನು ಚಿಂತನೆ ಮಾಡ್ತಾ ಇರ್ತಾರೋ ಅವ್ರಿಗೆ ಅಂಥ ರೂಪ ಪ್ರಾಪ್ತ ಆಗ್ತದೆ ಅಂತ. ಇವನ ಸಾಯೋ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾನೆ, ಜಿಂಕೆ ಮರಿ ಅಂತ ಚಿಂತನೆ ಮಾಡ್ದ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ತಾನು ಹುಟ್ಟುತ್ತಾ ಇದ್ದಾನೆ. ಆದರೆ ನದೇವ ತೋಷಣಮೃತ ಅಂತ ಒಂದು ಮಾತು. ಭಗವಂತನನ್ನ ಕುರಿತು ಆರಾಧನೆ ಮಾಡಿರತಕ್ಕಂಥದ್ದು ಯಾವುದೇ ಇರಲಿ, ದೇವತೆಗಳನ್ನು ಕುರಿತು ಉದ್ದೇಶವಾಗಿ ಯಾವುದೇ ಸತ್ಕರ್ಮವನ್ನು ಮಾಡಿದರೂ ಕೂಡ ಅದು ವ್ಯರ್ಥ ಆಗೋದಿಲ್ಲ ಅಂತ ಶ್ರೀಮದ್ ಆಚಾರ್ಯರು ಅಪ್ಪಣೆ ಕೊಟ್ಟಿದ್ದಾರೆ. ನದೇವ ತೋಷಣಮೃತ. ಇವನು ಅಷ್ಟು ಕಾಲ ನಿರಂತರವಾಗಿ ಭಗವದ್ ಆರಾಧನೆ ಮಾಡಿದ್ದಾನಲ್ಲ, ಅದಕ್ಕೆ ಒಂದು ಫಲ ಇಲ್ಲೇನು ಇದ್ದೇ ಇದೆ. ಏನು ಫಲ? ಮಾಡಿರತಕ್ಕಂತಹ ತಪ್ಪಿಗೆ ಶಿಕ್ಷೆಯೂ ಉಂಟು, ಸತ್ಕರ್ಮಕ್ಕೆ ಫಲವೂ ಉಂಟು. ಈ ಎರಡನ್ನು ಮಿಶ್ರ ನೋಡಬೇಕು ಅಂದ್ರೆ ಭರತ ಚಕ್ರವರ್ತಿಯಲ್ಲಿ ಆ ಜಿಂಕೆ ಮರಿಯನ್ನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ಟಿದ್ರಿಂದ ಜಿಂಕೆ ಜನ್ಮ. ಆ ನಿರಂತರವಾಗಿ ಯಾವುದೂ ಬೇಡ, ಮೋಕ್ಷ ಮಾರ್ಗವನ್ನು ನಾನು ಹಿಡಿಬೇಕು ಅಂತ ಎಲ್ಲ ಹೆಂಡತಿ ಮಕ್ಕಳು ಮನೆ ಮಠ ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಆ ಪುಲಾಶ್ರಮಕ್ಕೆ ಬಂದಿದ್ದಾನಲ್ಲ ವೈರಾಗ್ಯ ಭಾವದಿಂದ ಬಂದು ಎಷ್ಟು ವರ್ಷಗಳ ಕಾಲ ಅವನು ಭಗವದ್ ಆರಾಧನೆಯನ್ನು ಮಾಡಿದ್ದಾನಲ್ಲ, ಅದರ ಫಲ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಆ ಜಿಂಕೆ ಜನ್ಮದಲ್ಲಿದ್ದರೂ ಕೂಡ ಜಾತಿ ಸ್ಮರಣೆ ಇದೆ ಅವನಿಗೆ. ಅವಾಗಂತ ಇದ್ದಾನೆ, ಸಾಕಪ್ಪ ಇನ್ನೂ ಸಂಘ ಬೇಡ, ಸಂಘ ಮಾಡಿ ಕೆಟ್ಟೆ ನಾನು, ಇನ್ನೂ ಸಂಘ ಬೇಡ ಅಂತ ವಿಚಾರ ಮಾಡಿ ಯಾವ ಜಿಂಕೆಯ ತಾಯಿಯಿಂದ ಹುಟ್ಟಿದ್ನೋ ಆ ಜಿಂಕೆಯ ತಾಯಿಯನ್ನು ಬಿಟ್ಟು ಮತ್ತೆ ಪುಲಾಶ್ರಮಕ್ಕೆ ಜಿಂಕೆಯ ರೂಪದಿಂದ ಬಂದಿದ್ದಾನೆ. ಆವಾಗಲೂ ಕೂಡ ಅಷ್ಟೇ, ಸುಮ್ಮನೆ ಸುಸೈಡ್ ಮಾಡ್ಕೊಳ್ಬಾರ್ದಲ್ವ, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಲ್ವ. ಆತ್ಮಹತ್ಯೆ ಮಾಡಿಕೊಂಡ್ರೆ ಪಾಪ, ಜೊತೆಗೆ ನೀಚ ಜನ್ಮ. ಎಂಥ ಒಂದು ಜನ್ಮ ಬರ್ತಾ, ಪಿಶಾಚಿ ಜನ್ಮ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೇದನೆ ಅಂತೆ ಪಿಶಾಚಗಳಿಗೆ. ಆಹಾರ ತಿನ್ನಬೇಕು ಅಂತ ಹಸಿವು ನೀರಡಿಕೆ ಎಲ್ಲ ಆಗ್ತಾ ಇರ್ತದೆ. ಆದರೆ ಆಹಾರ ತಿನ್ನಬೇಕು ಅಂತ ಹೊರಟ್ರೆ ಗಂಟು ಎಷ್ಟು ಇರುತ್ತೆ ಗೊತ್ತುಂಟು, ಅದಕ್ಕೆ ಕೂದಲೆಳೆ ಎಷ್ಟು, ಏನು ಆಹಾರ ಹೋಗ್ತದೆ ಹೇಳಿ, ಅದರಲ್ಲಿ ನೀರು ಕೂಡ ಕೆಳಗಿಳಿಯೋದಿಲ್ಲ. ಅಂಥ ಒಂದು ಪರಿಸ್ಥಿತಿ. ಹಾಗಾಗಿ ಯಾರನ್ನು ಹಿಡಿದುಕೊಂಡು ಯಾರನ್ನು ಪೀಡಿಸಿ ಹೀಗೆ ಒದ್ದಾಡ್ತಾ ಇರೋದು ಅದಕ್ಕದು. ಹೀಗೆ ಆ ಜಿಂಕೆಯ ಜನ್ಮವನ್ನು ಹೊಂದಿದಾಗಲೂ ಕೂಡ ಅವನು ಮಾತ್ರ ಯಾವ ಸಂಘವನ್ನು ಕೂಡ ಮಾಡದೆ ನಿರಂತರವಾಗಿ ಭಗವದ್ ಆರಾಧನೆಯನ್ನ ತಾನು ಮಾಡ್ತಾ ಇದ್ದಾನೆ, ಚಿಂತನೆಯನ್ನ ಮಾಡ್ತಾ ಇದ್ದಾನೆ. ಜನ್ಮ ಬಂದಿದೆಯಲ್ಲ, ಪ್ರಾರಬ್ಧ ಕಳಿಬೇಕಲ್ವಾ, ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಹಾಗಾಗಿ ಈ ಪ್ರಾರಬ್ಧವನ್ನು ಅವಶ್ಯವಾಗಿ ಕಳಿಯಲೇಬೇಕಾದದ್ದು. ಆ ಪ್ರಾರಬ್ಧ ಕಳೆಯೋದಕ್ಕೋಸ್ಕರ ಆ ಸಾವನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಯಾವಾಗ ಆ ಕಾಲ ಸನ್ನಿಹಿತವಾಯಿತೋ ಆ ಜಿಂಕೆ ಜನ್ಮವನ್ನು ಕೂಡ ಬಿಟ್ಟಿದ್ದಾನೆ. ಅಥ ಕಸ್ಯಚಿತ್ ದ್ವಿಜವರಸ್ಯ ಆಂಗಿರ ಪ್ರವರಸ್ಯ. ಅದಾದ ನಂತರ ಶ್ರೇಷ್ಠನಾಗಿರತಕ್ಕಂತಹ ಆಂಗಿರಸ ಕುಲದಲ್ಲಿ ಉತ್ಪನ್ನನಾಗಿರತಕ್ಕಂತಹ ಒಬ್ಬ ಶ್ರೇಷ್ಠನ ಒಂದು ಮನೆಯಲ್ಲಿ ತಾನು ಹುಟ್ಟಿದ್ದಾನೆ. ಆ ಆಂಗಿರಸನಿಗೆ, ಆ ಬ್ರಾಹ್ಮಣನಿಗೆ 2 ಜನ ಹೆಂಡಂದಿರು. ಆ 2ನೇ ಹೆಂಡತಿಯ ಮಕ್ಕಳೇ ಇಬ್ಬ ಜಡಭರತ. ಆ 2ನೇ ಹೆಂಡತಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು. ಆ ಗಂಡು ಈ ಜಡಭರತ ಆಗಿದ್ದಾನೆ. ಆವಾಗಲೂ ಕೂಡ ಅಷ್ಟೇ ಜಾತಿ ಸ್ಮರಣೆ ತುಂಬಾ ಚೆನ್ನಾಗಿದೆ. ಆವಾಗಲೂ ಕೂಡ ಯಾರ ಸಂಘವನ್ನು ಮಾಡಬಾರದು ಅಂತ ಸಂಕಲ್ಪ ಮಾಡಿದ್ದಾನೆ. ಹಾಗಾಗಿ ತಾನು ಎಲ್ಲರ ಹತ್ರ ಕೂಡ ಹುಚ್ಚ ಮೂಕ ಜಡರಂತೆ ತಾನು ತೋರಿಸಿಕೊಳ್ತಾ ಇದ್ದಾನೆ. ಆದರೆ ಬೇರೆ ಮಕ್ಕಳಲ್ಲಿ ಯಾದೃಶಿ ಭಾವನ ಇತ್ತೋ ಆ ತಂದೆಗೆ ಅದೇ ರೀತಿಯಾದ ಮಮತೆ ವಾತ್ಸಲ್ಯ ಈ ಜಡಭರತರಲ್ಲಿ ಆ ತಂದೆ ಪಾಪ ಮಾಡ್ತಾ ಇದ್ದಾನೆ. ಇವನು ಹುಚ್ಚ ಮೂಕರಂತೆ ಬೆಳೀತಾ ಇದ್ರು ಕೂಡ ಏನೋ ಸನ್ಮಾರ್ಗದಲ್ಲಿ ತರಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ. ತಾನು ಹಡೆದದ್ದಕ್ಕೋಸ್ಕರ ಇವನಿಗೆ ಎಲ್ಲ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಉಪನಯನಾದಿಗಳನ್ನು ಮಾಡಿದ. ಏನೋ ಮದುವೆ ಆದ ಹುಚ್ಚಿ ಬಿಡುತ್ತೋ ಅಂತೆಲ್ಲ ಇರ್ತದಲ್ಲ, ಹಾಗೆ ಅದಕ್ಕೋಸ್ಕರ ಎಲ್ಲ ಸಂಸ್ಕಾರಗಳನ್ನು ಮಾಡೋಣ ಅಂತ ಉಪನಯನಾದಿಗಳನ್ನು ಕೂಡ ಮಾಡಿದ. ಉಪನಯನ ಮಾಡಿದ ಮೇಲೆ ಸಂಧ್ಯಾವಂದನೆ ಯಾರು ಮಾಡಬೇಕು? ಅಪ್ಪನೇ ಮಾಡಬೇಕಷ್ಟೇ. ಜಡಭರತರಂತೂ ಮಾಡೋದೇ ಇಲ್ಲ. ಅವರು ಏನು ಹೇಳಿದ್ರು ವಿರುದ್ಧವಾಗಿ ಮಾಡುವಂತಹದ್ದು, ಹುಚ್ಚರಂತೆ ಮಾಡುವಂತಹದ್ದು ನೋಡಿದ. ಬೇಕಾದಷ್ಟು ಪ್ರಯತ್ನ ಪಟ್ಟ, ಏನು ಹೇಳಿದ್ರು ಕೂಡ ಜಡಭರತರ ಮಾತ್ರ ಸುಧಾರಿಸಲಿಲ್ಲ. ಅವನಿಗೆ ಆಯ್ತು, ಕಷ್ಟ ಆಯಿತು. ಜೀವನ ಇಡೀ ಅವನು ಈ ಜಡಭರತನಿಗೋಸ್ಕರ ಕಾಲ ಕಳೀತಾ ಇದ್ದಾನೆ. ಮನೆಯ ವಾರ್ತೆಯನ್ನು ಕೂಡ ತಾನು ಮಾಡ್ತಾ ಅದರಲ್ಲೇ ಮಗ್ನನಾಗಿ ಒಂದು ದಿವಸ ಕಾಲವಶನಾದ. ಯಾವಾಗ ಅವನು ಕಾಲವಶನಾದನೋ ಆವಾಗ ಈ ಜಡಭರತರ ತಾಯಿ ತಾನು ತೀರ್ಮಾನ ಮಾಡಿದ್ದಾಳೆ, ನಾನು ಕೂಡ ಗಂಡನ ಒಟ್ಟಿಗೆ ಸಹಗಮನ ಹೋಗಬೇಕು ಅಂತ ತೀರ್ಮಾನ ಮಾಡಿ ತನ್ನ 2 ಮಕ್ಕಳನ್ನು ಕೂಡ ತನ್ನ ಅಕ್ಕ ಅಂದರೆ ಮೊದಲನೇ ಹೆಂಡತಿ ಏನಿದ್ದಾಳೆ ಅವಳಿಗೆ ಒಪ್ಪಿಸಿ ತಾನು ಕೂಡ ಗಂಡನ ಜೊತೆಗೆ ಸಹಗಮನ ಹೋಗ್ತಾ ಇದ್ದಾಳೆ. ಆದರೆ
ತಾಯಿ ತಂದೆ ಇರೋ ತನಕ ಜಡಭರತರನ್ನ ಈ ಅಣ್ಣ ತಮ್ಮಂದು ಏನೂ ಮಾಡ್ತಾ ಇರಲಿಲ್ಲ. ತಂದೆ ತಾಯಿ ಹೋದ ಮೇಲೆ ಮಲತಾಯಿ ಮಕ್ಕಳಲ್ವ ಇವರೆಲ್ಲ, ಸವತಿಯ ಮಕ್ಕಳು ಇವರೆಲ್ಲ. ಹಾಗಾಗಿ ಟ್ರೀಟ್ಮೆಂಟೇ ಬೇರೆ ಶುರು ಆಯಿತು. ಹೇಗೂ ಹುಚ್ಚ, ಏನು ಕೊಟ್ಟರು ನಡೆಯುತ್ತೆ ಅಂತ ಹಳಸಿದ ಅನ್ನ, ಆ ಕರಟಿದ ಅನ್ನ, ಇನ್ನೇನು ಉಪಯೋಗಕ್ಕೆ ಬರಲಿಕ್ಕಿಲ್ಲ, ಹುಳ ಹತ್ತು ಹೋಗಿದೆ, ಅಂಥ ಅನ್ನವನ್ನು ಜಡಭರತನಿಗೆ ಕೊಡ್ತಾ ಇದ್ದಾರೆ. ಈ ಜಡಭರತನು ಕೂಡ ಅದರ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದ, ಕಂಡವರು ಹೇಗೂ ಹುಚ್ಚಲ್ವಾ, ಹುಚ್ಚ ಬಾರೋ ಅಂತ ಕರೆಯೋದವನನ್ನ, ಕಂಡ ಕೆಲಸವನ್ನು ಮಾಡಿಸೋದು. ಬಿಟ್ಟಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಖುಷಿಯಲ್ಲ ಜನರಿಗೆ. ಹಾಗಾಗಿ ಬಿಟ್ಟಿ ಕೆಲಸವನ್ನು ಇವನ ಹತ್ರ ಮಾಡಿಸ್ಕೊಳ್ತಾ ಇದ್ರು. ಕೆಲಸ ಮಾಡ್ದ, ದುಡ್ಡು ಕೊಟ್ಟರೂ ಬಂತು, ಬಿಟ್ಟರೂ ಬಂತು. ಇವನು ಮಾತ್ರ ತನ್ನ ಕೆಲಸ ತಾನು ಮಾಡ್ತಾ ಇರೋದು. ತನ್ನ ಎಲ್ಲ ಮನಸ್ಸು ಕೂಡ ಭಗವಂತನ ಹತ್ರ ಕೇಂದ್ರೀಕೃತವಾಗಿದೆ. ಹೀಗೆ ನಿರಂತರವಾಗಿ ಜಡಭರತರು ಆ ಭಗವದ್ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಅಣ್ಣ ತಮ್ಮಂದರು ನೋಡಿದರು, ಅಲ್ಲ ಬೇರೆ ಮನೆ ಬಿಟ್ಟಿ ಚಾಕರಿ ಮಾಡ್ತಾನೆ, ನಮ್ಮನೆ ಚಾಕರಿ ಮಾಡುವುದಿಲ್ಲ ಇವನು. ಇವನಿಗೆ ಸುಮ್ಮನೆ ನಾವು ಕೂಳು ಹಾಕೋದು ವೇಸ್ಟ್, ಇವನಿಗೆ ದಂಡ ಎಲ್ಲವೂ ಕೂಡ. ಹಾಗಾಗಿ ಇವನಿಗೇನಾದರೂ ಕೆಲಸ ಕೊಡಬೇಕು ಅಂತ ಒಂದು ಗದ್ದೆ ಕಾಯುವ ಕೆಲಸ ಆಯ್ತು. ಅಲ್ಲಿ ಎಲ್ಲಿ ಹೇಳ್ತಿರಲ್ಲ, ಅವನಿಗೇನು ಯಾವ ದೇಹಾಭಿಮಾನವನ್ನು ಬಿಟ್ಟಿದ್ದಾನೆ. ಆಯ್ತು, ಕೂಡಿಸಿದ್ರು. ಏನು ಹೇಳಿದ್ರು, ಹೊಲದಲ್ಲಿ ಹೋಗಿ ಕೂಡುವಂತರು. ಆಯ್ತು, ಕೂತು ಅಷ್ಟೇ. ಅಲ್ಲಿ ಹೋಗಿ ಪಕ್ಷಿಯನ್ನು ಓಡಿಸೋದಾಗಲಿ ಹೊಲ ಕಾಯೋದಾಗಲಿ ಇಲ್ಲೇ ಇಲ್ಲ. ಯಾಕೆ, ಜಡಭರತ ತೀರ್ಮಾನ ಮಾಡಿಬಿಟ್ಟಿದ್ದಾನೆ, ತಾನು ಹುಚ್ಚ ಮೂಕ ಜಡರಂತೆ ತೋರಿಸಿಕೊಳ್ಬೇಕು ಜಗತ್ತಿಗೆ ಅಂತ. ಹಾಗಾಗಿ ಸರಿಯಾಗಿ ಕೆಲಸ ಮಾಡಿದ್ರೆ ಮತ್ತೆ ಸಂಬಂಧ ಬೆಳೀತದೆ, ಅನುರಾಗಗಳು ಉತ್ಪನ್ನ ಆಗ್ತವೆ. ಈ ಗೋಜೆ ಬೇಡ. ಹುಚ್ಚರ ಹತ್ರ ಯಾರು ಹೋಗ್ತಾರೆ, ಯಾರು ಹೋಗೋದಿಲ್ಲ. ಹಾಗೆ ತಾನು ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿಯೂ ಕೂಡ ಹೊಲದಲ್ಲಿಯೂ ಕೂಡ ಆ ನಿಂದಿತವಾಗಿರ್ತಕ್ಕಂಥ ಅನ್ನವನ್ನೇ ಕೊಟ್ಟು ಕಳಿಸ್ತಾ ಇದ್ದಾರೆ. ಆದರೆ ಇವನ ಮಾತ್ರ ಎಂಥದ್ದೇ ಬರಲಿ, ಪಂಚಭಕ್ಷ ಪರಮಾನ್ನ ತಿನ್ನುವಾಗ ಏನೊಂದು ಆನಂದ ಇರ್ತದೋ, ಹಳಸಿದ ಅನ್ನ ಕೊಟ್ಟಾಗಲೂ ಕೂಡ ಅದೇ ಆನಂದದಿಂದ ಇವನು ತಿಂತಾ ಇದ್ದಾನೆ. ಹೀಗೆ ಆ ಜಡಭರತರು ಕಾಲವನ್ನು ಕಳೀತಾ ಇದ್ದಾರೆ. ಈಗ ಅಥ ಕಶ್ಚಿತ್ ವೃಷಲಪತಿ ಭದ್ರಕಾಲಿ ಪುರುಷಪಶುಂ ಆಲಭತ ಅಪತ್ಯ ಕಾಮಃ ಅಂತ. ಒಬ್ಬ ಶೂದ್ರ ರಾಜ, ಅವನಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಮಕ್ಕಳಾಗಬೇಕು ಅಂತ ಇನ್ನೊಬ್ಬರನ್ನು ನರಬಲಿ ಕೊಡಬೇಕು ಅಂತ. ಇದು ನೋಡಿ ಅಂಥದ್ದು, ತನಗೆ ಮಗು ಬೇಕಂತ ನರಬಲಿ ಕೊಡಬೇಕು ಅಂತ. ಆಯಿತು, ನರಬಲಿಯನ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದೇನೋ ಇದ್ದಕ್ಕಿದ್ದ ಹಾಗೆ ಅಥ ನಿಶೀತ ಸಮಯ ಓಡಿ ಹೋಗಿಬಿಟ್ಟಿದೆ, ಅದು ತಪ್ಪಿಸಿಕೊಂಡು ಹೋಗಿಬಿಟ್ಟಿದೆ ನರಬಲಿ. ಇನ್ಯಾರನ್ನ ಹುಡುಕ್ಬೇಕಲ್ಲ, ಅಪ್ಪಣೆ ಮಾಡಿದ ಯಾರನ್ನಾದ್ರೂ ಕರ್ಕೊಂಡ್ಬನ್ನಿ ಅಂತ. ಆಯ್ತು, ಹುಡುಕ್ತಾ ಹೋಗ್ತಾ ಇದ್ದಾರೆ. ಒಳ್ಳೆ ಠೊಣ್ಯ ದಷ್ಟಪುಟ್ಟನಾಗಿರ್ತಕ್ಕಂತಹ ಒಂದು ಶರೀರ ಸಿಕ್ಕಿತಲ್ಲ. ಜಡಭರತರು ನೋಡಿದ್ರು, ಓ ಇದು ಸರಿಯಾಗಿರ್ತಕ್ಕಂತಹ ಶರೀರ, ಇದನ್ನ ಕೊಟ್ಟರೆ ಭದ್ರಕಾಳಿಗೆ ಬಹಳ ತೃಪ್ತಿ ಆಗ್ತದೆ. ಯಾಕೆ, ಮಾಂಸ ಖಂಡಗಳೆಲ್ಲ ದೇಹದಲ್ಲಿ ತುಂಬಿಕೊಂಡಿದೆ. ಇಂತಹ ದಷ್ಟಪುಷ್ಟವಾಗಿರ್ತಕ್ಕಂತಹ ನರಬಲಿಯನ್ನು ಕೊಟ್ಟರೆ ಭದ್ರಕಾಳಿಗೆ ಬಹಳ ಪ್ರೀತಿ ಆಗ್ತದೆ, ನಮ್ಮ ರಾಜನಿಗೂ ಕೂಡ ತೃಪ್ತಿ ಆಗ್ತದೆ, ಸಂತೋಷ ಆಗ್ತದೆ ಅಂತ ಅವರನ್ನು ಎಳೆದುಕೊಂಡು ಹೋಗಿದ್ದಾರೆ. ಏನು ಎಳೆದುಕೊಂಡು ಹೋದ್ರೇನು, ಇವನಿಗೆ ಯಾವ ವಿಕಾರವೇ ಇಲ್ಲ. ಆಯಿತು, ಅಲ್ಲಿ ಹೋದ ಮೇಲೆ ಬಲಿ ಕೊಡಬೇಕಲ್ಲ, ಬಲಿ ಕೊಡೋದಕ್ಕೋಸ್ಕರ ಎಣ್ಣೆ ಹಚ್ಚಿದ್ರು. ಇವನು ಹುಟ್ಟಿದಾಗಿಂದ ಪ್ರಾಯಶಃ ಹಚ್ಚಿಕೊಂಡಿದ್ಮೇಲೆ ಏನೋ ತಾಯಿ ಏನೋ ಹಬ್ಬ ಹುಣ್ಣಿಮೆ ಸಂದರ್ಭದಲ್ಲಿ ಎರೆದಿರಬಹುದೋ ಏನೋ. ಆದರೆ ತಾಯಿ ಹೋದ ಮೇಲೆ ನಂತರ ಯಾರು ಎಣ್ಣೆ ಹಚ್ಚಬೇಕು ಹುಚ್ಚನಿಗೆ? ಎಣ್ಣೆ ಕಂಡಿರಲಿಲ್ಲ. ಎಣ್ಣೆ ಹಚ್ಚಿದ್ರು, ಮಸಾಜ್ ಮಾಡಿದ್ರು, ಬಿಸಿ ಬಿಸಿ ನೀರು ಹಾಕಿದ್ರು, ಏನು ಮಾಡಿದ್ರು ಕೂಡ ಇವನಿಗೇನು ಆನಂದ ಇಲ್ಲ, ಒಂದೇ ರೀತಿ ಇದ್ದಾನೆ. ಆಯಿತು, ಬಲಿ ಪಶು ಅಲ್ವಾ ಇದು, ಇದಕ್ಕೆ ಒಳ್ಳೆ ಆಹಾರ ಕೊಡಬೇಕು, ಮೃಷ್ಟಾನ್ನ ಭೋಜನ ಮಾಡಿಸಿದ್ದಾರೆ. ಆಗಲೂ ಕೂಡ ಏನು ನಿರ್ವಿಕಾರವಾಗಿ ಸ್ವೀಕಾರ ಮಾಡ್ತಾ ಇದ್ದಾನಷ್ಟೇ. ಒಳ್ಳೆ ಮಾಲೆ ಗಂಧ ಎಲ್ಲವನ್ನು ಹಚ್ಚಿ ಆ ಬಲಿ ಕೊಡೋ ಸ್ಥಳಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಕತ್ತಿಯಿಂದ ಹೊಡಿಬೇಕಷ್ಟೇ. ಅಮ್ಮ ತಾಯಿ ಸುಮ್ಮನಿರ್ತಾಳೆ ಅಂದ್ರೆ ಅವಳು ಜಗದೊಡೆಯವಳು ಜಗನ್ನ ಮಾತೆ ತನ್ನ ಗಂಡನನ್ನು ಇಷ್ಟು ಅನನ್ಯವಾಗಿ ಆರಾಧನೆ ಮಾಡ್ತಾ ಇರುವಾಗ ತಾನು ಸುಮ್ಮನೆ ಇರ್ತಾಳೆ ಎಲ್ಲಾದರೂ ಕೂಡ. ಆ ದುರ್ಗೆ ಭದ್ರಕಾಳಿ ಆ ಪ್ರತ್ಯಕ್ಷವಾಗಿ ಬಂದು ಆ ಖಡ್ಗವನ್ನ ತೆಗೆದುಕೊಂಡು ರುಂಡವನ್ನೆಲ್ಲ ಚಂಡಾಡಿ ಬಿಡ್ತಾ ಇದ್ದಾಳೆ. ಎಲ್ಲ ರಕ್ತ ಮಡುವಿನಲ್ಲಿ ಎಲ್ಲ ತಲೆಗಳು ಹೋಗ್ತಾ ಇವೆ. ಭಾಗವತ್ಕಾರವನ್ನು ಮಾತಂತಾರೆ, ಏವಮೇವ ಖಲು ಮಹದ ಅಭಿಚಾರಂ ಅಧಿಕ್ರಮ ಕಾತ್ಸನೇನ ಆತ್ಮನ್ನೇವ ಫಲತಿ ಅಂತ. ದೊಡ್ಡವರಿಗೇನಾದರೂ ನಾವು ಅವಮಾನ ಅಥವಾ ಅವ್ರಿಗೇನಾದ್ರೂ ಕೆಟ್ಟದ್ದನ್ನು ಬಯಸಿದರೆ ಅದು ಅವ್ರಿಗೇನಾಗೋದಿಲ್ಲ, ಅದು ನಮಗೇ ಉಲ್ಟಾ ತಿರುಗತ್ತೆ ಅಂತ ಭಾಗವತಗಾರರು ಅದನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ಜಡಭರತ ಮಹಾನುಭಾವ ಅವನನ್ನು ಕೊಲ್ಲಬೇಕು, ಅವನನ್ನು ಬಲಿ ಕೊಡಬೇಕು ಅಂತ ಹೊರಟ್ರೆ ಅದು ಯಾರು ಬಲಿ ಆಗ್ತಾರೆ? ಬಲಿ ಕೊಡೋರೇ ಬಲಿ ಆಗೋದಷ್ಟೇ. ಹೀಗೆ ಭದ್ರಕಾಳಿ ಯಾರು ಬಲಿ ಕೊಡಬೇಕು ಅಂತ ಹೊರಟಿದ್ರು, ಯಾರು ಸಹಾಯ ಮಾಡಿದ್ರೋ ಎಲ್ಲರನ್ನೂ ಕೂಡ ಸ್ವತಃ ತಾನು ಬಲಿ ತೆಗೆದುಕೊಂಡು ಇವನನ್ನು ರಕ್ಷಣೆ ಮಾಡಿದ್ದಾಳೆ. ಇಷ್ಟು ರಕ್ಷಣೆ ಮಾಡಿದ ಮೇಲೆ ನಾವೇನಂತೀವಿ, ಅಬ್ಬಾ ನಿನ್ನಮ್ಮನ್ನ ಕಾಪಾಡಿದೆ ಅಮ್ಮ, ಇವತ್ತು ನನ್ನ ಭಾಗದ ದೇವತೆ ನೀನಂತೆಲ್ಲ ವರ್ಣನೆ ಮಾಡ್ತಾ ಇದ್ವಿ. ಅವನೇನು ಮಾಡಲಿಲ್ಲ, ಎಲ್ಲ ರಕ್ಷಿತೆಯೋ ಹೀಗರ್ಭೆ ಅನ್ನೋ ತತ್ವಚಿಂತನೆ ಅವನಿಗೆ ಬಹಳ ದೃಢವಾಗಿತ್ತು. ಭಗವಂತನ ಚಿತ್ತಕ್ಕೆ ಬಂದಿದೆ, ಇವತ್ತು ನಾನು ಬದುಕಬೇಕು ಅಂತ ಬದುಕಿಸಿದ್ದಾನೆ ಸ್ವಾಮಿ, ನಾನು ಸಾಯಬೇಕು ಅಂತಿದ್ರೆ ಯಾರು ತಡಿಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಹಾಗಾಗಿ ಇವರು ಬದುಕಿಸಿದ್ದಕ್ಕೋಸ್ಕರ ಸ್ತೋತ್ರ ಮಾಡಬೇಕು ಅಂತ ಹೋಗಲಿಲ್ಲ ಅವನು. ಇಂಥ ನಿರ್ವಿಕಾರನಾಗಿರತಕ್ಕಂತಹ ಆ ಜಡಭರತರು
ಮತ್ತೆ ಯಥಾ ಪ್ರಕಾರವಾಗಿ ಜಡ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅತ ಸಿಂಧು ಸಂವೀರಪತಿ ರಘುಗಣ ಮಹಾರಾಜರು ಸಿಂಧು ಸಂವೀರಪತಿ ಅವನು ಕಪಿಲಾಶ್ರಮಕ್ಕೆ ಹೋಗಿ ತತ್ವಜ್ಞಾನ ಪಡಿಬೇಕು ಅಂತ ಮನಸ್ಸಾಗಿದೆ. ಕಪಿಲಾಶ್ರಮಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಆ ಮೇನೆಯನ್ನು ಹೊರಬೇಕಲ್ಲ, ಮೇನೆಯನ್ನು ಹೊರಬೇಕಾದ್ರೆ 1 ಜನ ಕಮ್ಮಿ ಬಿದ್ದಿದೆ. ಅದಕ್ಕೆ ಯಾರನ್ನಾದ್ರೂ ಅನ್ವೇಷಣೆ ಮಾಡಿ ಅಂತ ರಾಜ ನೋಡಿದ್ರು, ಒಳ್ಳೆ ಆಸಾಮಿ ಸಿಕ್ಕಿದೆ, ಇದನ್ನು ಹಿಡ್ಕೊಂಡು ಬರಬೇಕು ಅಂತ ವಿಚಾರ ಮಾಡಿ ತಂದು ಯೋಜನೆ ಮಾಡಿದ್ರು. ಇವನಿಗೆ ಯಾವುದು ಇದನ್ನೇ ಇಲ್ಲಲ್ಲ, ನಿರ್ವಿಕಾರ ಇವನು. ಆಯ್ತು, ಇದನ್ನೇ ಹೊರ್ತೇನೆ ಅಂದ ಅವನು. ಇಷ್ಟು ದಿವಸ ಏನೇನೋ ಹೊತ್ತೀನಿ, ಇದನ್ನು ಹೊರ್ತೇನೆ ಇವತ್ತು ಅಂತ ಹೀಗೆ ಬರ್ತಾ ಇದ್ದಾನೆ. ಆವಾಗ ಇದರ ಮಧ್ಯದಲ್ಲಿ ಕೆಲವು ಸಾರಿ ಧರ್ಮದ ಜಾಗೃತಿ ಉಂಟಾಗ್ತಾ ಇತ್ತು ಅವನಿಗೆ. ನಾನು ಪಾದವನ್ನು ಇಡಬೇಕಾದ್ರೆ ಎಲ್ಲಾದರೂ ಸಣ್ಣ ಕ್ರಿಮಿಕೀಟಗಳು ಇದ್ದರೆ ನಾನು ಕಾಲು ಇಡೋದ್ರಿಂದ ಅದಕ್ಕೆ ಹಿಂಸೆ ಆಗ್ತದೆ ಅನ್ನೋ ದೃಷ್ಟಿಯನ್ನ ದಾರಿಯ ಮೇಲೆ ಹಾಯಿಸಿ ಆ ಹೆಜ್ಜೆಯನ್ನು ಹಾರೋದು. ಎಲ್ಲರೂ ಸರಿಯಾಗಿ ನಡೀತಾ ಇರಬೇಕಾದ್ರೆ ಒಬ್ಬ ಹಾರಿದ್ರೆ ಏನಾಗುತ್ತೆ, ಒಳಗೆ ಕುತ್ಕೊಂಡವ್ರ ಗತಿ ಏನು? ರಾಜನಿಗೆ ಆಚೆ ಇಟ್ಟು ಠಣ್ ಅಂತ ಬಡಿದಷ್ಟೇ ಮೇನೆ. ಅದು ಸಿಟ್ಟು ಬಂತವನಿಗೆ. ಯಾಕೋ ಹೀಗೆ ಮಾಡ್ತಾರೆ ಅಂತ ಗದರಿಸ್ತಾ ಇದ್ದಾನೆ. ಆವಾಗ ಅವರಂತಾರೆ, ನಮಗಲ್ಲ ಸ್ವಾಮಿ, ನಮ್ಮನ್ನ ಬೈಬೇಡಿ ನೀವು. ಈ ಎಲ್ಲ ಬಂದಿದ್ದಾನಲ್ಲ, ಈ ಸಂಪರ್ಕದಿಂದ, ಇವನ ಸಂಪರ್ಕದಿಂದ ಹಾಳಾಗ್ತಾ ಇದೆಲ್ಲವೂ ಕೂಡ ನಾವಲ್ಲ, ನಿಮ್ಮ ಆಜ್ಞಾ ಪ್ರಕಾರವಾಗಿ ನಿಮಗೆ ವಿನೀತರಾಗಿ ನಿಮ್ಮ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ನಾವು ಸರಿಯಾದ ಮಾರ್ಗದಲ್ಲೇ ನಡೀತಾ ಇದ್ದೇವೆ. ಸಾಂಸರ್ಗಿಕೋಯಂ ದೋಷಃ, ಈ ಹೊಸದಾಗಿ ಬಂದಿದ್ದಾನಲ್ಲ ಇವನ ಸಂಪರ್ಕದಿಂದ ಆಗಿರತಕ್ಕಂತಹ ದೋಷ ಎಂಬುದಾಗಿ ಹೇಳಿದಾಗ ಅವನಂತಾನೆ, ವ್ಯಂಗ್ಯವನ್ನು ಮಾತನಾಡ್ತಾನೆ, ಅಹೋ ಕಷ್ಟಂ ಭ್ರಾತೃವ್ಯ ಅಂತ ಅವನನ್ನ ಹೀಯಾಡಿಸ್ತಾ ಇದ್ದಾನೆ. ಪಾಪ, ಭಾರಿ ಕಷ್ಟ, ನೀನೊಬ್ಬನೇ ಹೊರತಾ ಇದ್ದೀಯಲ್ವಾ, ದೀರ್ಘಂ ಮಧ್ವಾನಂ ಏಕಮೇವ, ಇಷ್ಟೆಲ್ಲ ಇಡೀ ದಾರಿ ಹೊತ್ತು ತಂದು ನೀನೊಬ್ಬನೇ ಅಲ್ವಾ, ಬಹಳ ಶ್ರಮ ಆಗಿದೆ ಅಲ್ವಾ ನಿನಗೆ, ಪಾಪ ಮುಪ್ಪು ಆವರಿಸಿದೆ, ಕೃಷ್ಣನಾಗಿದ್ದಿ ನೀನು ಅಂದ್ರೆ ಎಲ್ಲ ವಿರುದ್ಧವಾಗಿ ಮಾತನಾಡುವಂತಹದ್ದು. ತುಂಬಾ ದಷ್ಟಪುಷ್ಟನಾಗಿದ್ದಾನೆ, ತುಂಬಾ ಕೃಷ್ಣನಾಗಿದ್ದಿ, ಒಳ್ಳೆ ಯುವಕನಾಗಿದ್ದಾನೆ, ಪಾಪ ಮುದುಕನಾಗಿದ್ದಿ, ಈಗ ತಾನೇ ಹೊರಲಿಕ್ಕೆ ಬಂದಿದ್ದಾನೆ, ಇಷ್ಟು ತನಕ ಹೊತ್ತವ್ ನೀನೇ ಅಲ್ವಾ ಅಂತ ಹೀಗೆ ವ್ಯಂಗ್ಯವಾಗಿ ಚುಚ್ಚು ಮಾತುಗಳಿಂದ ಅವನಿಗೆ ಅಂತ ಇದ್ದಾನೆ. ಹೀಗೆ ಏನಂದ್ರೂ ಕೂಡ ಇವನಿಗೆ ಮಾನಾಪಮಾನ ಬಿಟ್ಟವನಲ್ವಾ ಇವನು. ನೀವು ಏನಾದರೂ ಹಾಗೆ ತಿಂದಾಗಲೇ, ಹಳಸಿ ತಿಂದಾಗಲೇ ಮಾತನಾಡಿದವನಲ್ಲ, ಈ ಮಾತಿಗೆ ಯಾರು ಬೆಲೆ ಕೊಡ್ತಾರೆ? ಆಯ್ತು, ತನ್ನ ಪ್ರಕಾರ ತಾನು ನಡೀತಾ ಇದ್ದಾನೆ. ಅತ ಪುನಃ ಶಿಬಿಕಾಯಾಂ ವಿಷಮಗತಾಯಾಂ ಪ್ರಕುಪಿತಃ ಉವಾಚ ರಘುಗಣಃ. ಇಷ್ಟು ಹೇಳಿದರೂ ಕೂಡ ಮತ್ತು ಪುನಃ ಅದೇ ತನ್ನ ವ್ಯಾಪಾರವನ್ನ ಮಾಡ್ತಾ ಇದ್ದಾಗ, ಕಿಮಿದಂ ಮರೆಯತ್ವಂ ಜೀವನ್ಮೃತೋ ಮಾಂ, ಏನೋ ಬದುಕಬೇಕಂತ ಅಪೇಕ್ಷೆ ಇದೆಯಲ್ಲ ನಿನಗೆ ಅಂತ ಹೀಗೆ ಗದರ್ತಾ ಇದ್ದಾನೆ. ಹೀಗೆ ಗದರಿಸಿ ಆದ ಮೇಲೆ ನನ್ನನ್ನ ತಿರಸ್ಕಾರ ಮಾಡಿ ನನ್ನ ಆಜ್ಞೆನ ಉಲ್ಲಂಘನ ಮಾಡ್ತಾ ಇದ್ದೀನಿ ನೀನು, ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೀಗೆ ಎಲ್ಲ ಹೇಳಿದಾಗ ಜಡಭರತರು ಮಾತನಾಡ್ತಾ ಇದ್ದಾರೆ. ಜಡಭರತರು ಮಾತನಾಡ್ತಾ ಇದ್ದಾರೆ ಅಂದರೆ ಪ್ರಾಯಶಃ ರಘುಗಣ ಮಹಾರಾಜನ ಒಂದು ಉದ್ಧಾರದ ಕಾಲ ಒದಗಿ ಬಂದಿದೆ, ಪರಿಪಕ್ವವಾಗಿದೆ ಅಂತಲೇ ಅರ್ಥ. ಪ್ರಾಯಶಃ ಅವನ ಸ್ವರೂಪೋದ್ಧಾರಕ ಗುರುಗಳಂತೆ ಬಂದಿದ್ದಾರೆ. ಸ್ವರೂಪೋದ್ಧಾರಕ ಗುರುಗಳು ಹಾಗೆ ಅಂತೆ. ನಾವು ಶಿಷ್ಯಸ್ತೇಹಂ ಶಾಧಿಮಾಂ ಅಂತ ಹೋಗ್ಬೇಕಾಗಿಲ್ಲ ಅಂತೆ, ನಿಯತ ಗುರುಗಳು ನಮ್ಮನ್ನೇ ಹುಡ್ಕೊಂಡ್ಬರ್ತಾರಂತೆ. ಹೇಗೆ ಪರೀಕ್ಷಿತ್ ಮಹಾರಾಜ ಗಂಗಾ ತೀರದಲ್ಲಿ ಕುಳಿತಿದ್ದಾನೆ ಪ್ರಾಯೋಪವೇಶಕ್ಕೆ, ಕುಳಿತುಕೊಂಡಾಗ ಶುಕಾಚಾರ್ಯನ ಲೆಟರ್ ಹಾಕಿದ್ನ, ಫೋನ್ ಮಾಡಿದ್ನ, ಬನ್ನಿ ಆಚಾರ್ಯ ಅಂತ, ಅಥವಾ ತಾನೇ ಎಲ್ಲ ಹೋಗಿದ್ನ? ಇಲ್ಲ, ಅವರೇ ಹುಡುಕಿಕೊಂಡು ಬಂದಿದ್ದಾರೆ ಸ್ವತಃ. ಹಾಗೆ ಸ್ವರೂಪೋದ್ಧಾರಕ ಗುರುಗಳು ನಾವು ಎಲ್ಲಿರ್ತೀವೋ ನಮ್ಮ ಉದ್ಧಾರಕ್ಕೋಸ್ಕರ ಅವರೇ ನಮ್ಮನ್ನು ಹುಡುಕಿಕೊಂಡು ಬರ್ತಾರಂತೆ. ಹಾಗೆ ಪ್ರಾಯಶಃ ಇವರು ರಘುಗಣ ಮಹಾರಾಜರ ಒಂದು ಉದ್ಧಾರ ಕಾಲ ಒದಗಿ ಬಂದಿದೆಯೇನೋ ಗೊತ್ತಿಲ್ಲ. ಅದರಂತೆ ಸ್ವರೂಪೋದ್ಧಾರಕ ಗುರುಗಳಂತೆ ಈ ಒಂದು ಜಡಭರತರು ಮಾತನಾಡ್ತಾ ಇದ್ದಾರೆ. ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾದಿ ದಿವೀರ ಭಾವ. ನೋಡು, ಎಲ್ಲ ಹೇಳ್ತಾ ಇದೆಯಲ್ಲ, ಹೇಳುವುದೆಲ್ಲ ಸರಿ. ನಾನು ಭಾರ ಹೊತ್ತವನಾಗಿದ್ರೆ ನನಗೆ ಹೇಳಬೇಕು. ನಾನು ಭಾರವನ್ನೇ ಹೊತ್ತಿಲ್ಲ, ನಾನು ನಡೆದೇ ಇಲ್ಲ. ಈ ಸ್ಥೌಲ್ಯ ಕಾರ್ಶ ಈ ಎಲ್ಲ ವ್ಯಾಧಿಗಳು, ಸ್ಥೌಲ್ಯಂ ಕಾರ್ಶಂ ವ್ಯಾಧಯ ಆಧಯಶ್ಚ, ಇದೆಲ್ಲವೂ ಕೂಡ ಯಾರಿಗೆ ಗೊತ್ತುಂಟೋ? ದೇಹೇನ ಜಾತಸ್ಯ ನಮೇನ ಸಂತಿ. ಯಾರಿಗೆ ದೇಹಾಭಿಮಾನ ಇದೆಯೋ ಅವರಿಗೆಲ್ಲ ಹೇಳಬೇಕು ನೀನು. ದೇಹ ಸಣ್ಣದಾಗಿದೆ, ಕೃಶವಾಗಿದೆ, ರೋಗ ಬರ್ತಾ ಇದೆ, ಹಾಗೆ ಹೀಗೆ ಶಿಕ್ಷೆ ಕೊಡ್ತೀನಿ, ಏನೆಲ್ಲ ಗದರಿಸ್ತಾ ಇದೆಯಲ್ಲ ನೀನು.
ಇದೆಲ್ಲವೂ ಕೂಡ ನನಗೆ ಹೇಳುವಂತಹದ್ದಲ್ಲ. ಯಾಕೆ? ಆ ಮಟ್ಟವನ್ನು ಮೀರಿ ಆಗಿದೆ ನಾನು, ದೇಹಾಭಿಮಾನವನ್ನು ನಾನು ಬಿಟ್ಟಾಗಿದೆ ನಾನು. ಹೀಗೆಲ್ಲ ಮಾತನಾಡಿದ ಮೇಲೆ ರಾಜನಿಗೆ ಭಯ ಆಗ್ತದವನಿಗೆ. ಅಂತಾನವನು ಉನ್ಮತ್ತ ಜಡನಂತೆ ನಾನು ಇದ್ದೇನೆ. ಅಂತಹ ಸ್ಥಿತಿಯಲ್ಲಿದ್ದಾಗ ನನಗೆ ಏನು ಶಿಕ್ಷೆ ಕೊಟ್ಟರೆ ನೀನು? ಗದರಿಸಿದಿಲ್ಲ ನೀನು. ಹೀಗೆಲ್ಲ ನಡೆದ್ರೆ ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದೆಲ್ಲ. ಶಿಕ್ಷೆ ಯಾರಿಗೂ ಕೊಡಬೇಕು ನೀನು? ನನ್ನ ಸ್ಥಿತಿ ಏನಾಗಿದೆ ಗೊತ್ತಾ ಇವತ್ತು? ಹಿಟ್ಟಿನಂತೆ. ಕಾಳುಗಳನ್ನು ಹಿಟ್ಟು ಮಾಡಬಹುದು, ಹಿಟ್ಟನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಪುನಃ ಹಿಟ್ಟನ್ನು ಕುಟ್ಟಿದ್ರೆ ಏನಾಗುತ್ತೆ? ಹಿಟ್ಟನ್ನು ಕುಟ್ಟಿದ್ರೆ ಹಿಟ್ಟೇ ಆಗೋದು. ಹಾಗೆ ನನ್ನನ್ನು ಏನು ಮಾಡಿದ್ರು ಕೂಡ ನನ್ನನ್ನು ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ನಾನು ಅಂಥ ಒಂದು ಸ್ಟೇಜನ್ನು ಮೀರಿ ಆಗಿದೆ ನಾನೀಗ, ಅಂತ ಆ ಹಂತವನ್ನು ಮೀರಿ ಆಗಿದೆ ನಾನು. ಹಾಗಾಗಿ ನನಗೆ ನೀನು ಏನು ಕೊಟ್ಟರು ಕೂಡ ಅದು ಫಲಿಸೋದಿಲ್ಲ ಅಂತ ಹೀಗೆ ಹೇಳಿದಾಗ ಅನಿಸ್ತವನಿಗೆ. ಇಷ್ಟೆಲ್ಲ ಜೀವಾತ್ಮರ ಬಗ್ಗೆ, ಸಂಸಾರದ ಒಂದು ಸೂಕ್ಷ್ಮ ಅಂಶಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇವರು ಮಹಾಜ್ಞಾನಿಗಳೇ ಇರಬೇಕು ಅಂತ ಅನಿಸಿದವನಿಗೆ ತ್ವರೆಯ ಅವರುಹ್ಯ ಶಿರಸ ಪಾದಮೂಲಂ ಉಪಸೃತಃ ಕ್ಷಮಾಪಯನ್ ವಿಗತ ನೃಪದೇವ ಸ್ಮಯ ಉವಾಚ. ಅದಾದ ನಂತರ ಕೂಡಲೇ ತ್ವರೆಯ ಅವರುಹ್ಯ, ಇಷ್ಟೆಲ್ಲ ಮಾತನ್ನು ಕೇಳಿ ಅವನಿಗೆ ಜ್ಞಾನೋದಯ ಆಗಿದೆ. ಥಣ್ಣಂತ ಜಿಗಿದು ಒಂದು ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾರು ನೀವು? ಇಂತಹ ಒಂದು ನಿಗೂಢ ರೂಪದಲ್ಲಿ ಇದ್ದೀರಲ್ಲ ನೀವು, ಪ್ರಾಯಶಃ ಕಪಿಲ ರೂಪಿ ಪರಮಾತ್ಮನೇ ಬಂದಿದ್ದಾನೋ ಏನೋ ಇಂತಹ ಒಂದು ವೇಷವನ್ನು ತೊಟ್ಟಿಕೊಂಡು. ನೀವು ನಿಮ್ಮನ್ನು ನೋಡ್ತಾ ಇದ್ದರೆ ಬ್ರಾಹ್ಮಣರ ವೇಷದಲ್ಲಿ ಇದ್ದೀರಿ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಒಂದು ಯಜ್ಞೋಪಯುಕ್ತ, ಕಪ್ಪು ಯಜ್ಞೋಪಯುಕ್ತ, ಎಷ್ಟೋ ವರ್ಷ ತೊಳೆದೇ ಇಲ್ಲ ಅದನ್ನ, ಅಂತಹ ಒಂದು ಯಜ್ಞೋಪಯುಕ್ತ ನಿಮ್ಮಲ್ಲಿ ಕಾಣ್ತಾ ಉಂಟು. ಹಾಗಾಗಿ ಯಜ್ಞೋಪಯುಕ್ತ ಇರೋದ್ರಿಂದ ಒಬ್ಬ ಬ್ರಾಹ್ಮಣ ಅಂತ ಹೇಳಬಹುದು. ಅಷ್ಟು ಮಾತ್ರ ನಾನು ತಿಳ್ಕೊಳ್ತಾ ಇದ್ದೇನೆ. ಯಾರು ನೀವು? ಹೀಗೆ ಅಡ್ಡಾಡ್ತಾ ಇದ್ದೀರಲ್ಲ, ಹೀಗೆ ಇಂಥ ಒಂದು ಅವಮಾನ ಆಯ್ತಲ್ಲ ನಿಮಗೆ. ಇಂಥ ಅವಮಾನ ಆದಾಗ ಏನಾದರೂ ಶಿಕ್ಷೆ ಆದರೆ ಇದನ್ನು ನಂಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾಹಂ ವಿಶಂಕೆ ಸುರರಾಜ ವಜ್ರಾತ್, ನಾನು ಇವತ್ತು ಏನು ಬಂದರೂ ಹೆದರೋದಿಲ್ಲ, ಯುದ್ಧಕ್ಕೆ ಹೆದರೋದಿಲ್ಲ. ನಹಂ ವಿಶಂಕೆ ಸುರರಾಜ ವಜ್ರಾತ್, ದೇವೇಂದ್ರನ ವಜ್ರ ಬಂದರೂ ಕೂಡ, ವಜ್ರಾಯುಧ ಬಂದರೂ ಕೂಡ ಅದಕ್ಕೆ ನಾನು ಹೆದರೋದಿಲ್ಲ. ನ ತಕ್ಷಶೂಲಾತ್, ಯಮನ ದಂಡ, ರುದ್ರನ ಶೂಲ, ತ್ರಿಶೂಲ, ಆಮೇಲೆ ಅಗ್ನಿ, ಯಾರೇ ಏನೇ ಬಂದರೂ ಕೂಡ, ಯಾವ ಅಸ್ತ್ರಗಳಿಂದಲೂ ಕೂಡ ನನಗೆ ಭಯ ಇಲ್ಲ. ಶಂಕೆ ವೃಷಂ ಬ್ರಹ್ಮ ಕುಲಾವಮಾನಾತ್, ಆದರೆ ಮಾತ್ರ ಬ್ರಾಹ್ಮಣರ ಅವಮಾನ ಆಯಿತೋ ಅದಕ್ಕೆ ತುಂಬ ಹೆದರ್ತೇನೆ ನಾನು. ಅವಮಾನದಿಂದ, ಬ್ರಾಹ್ಮಣರ ಕುಲದ ಅವಮಾನದಿಂದ ನಾನು ತುಂಬ ಹೆದರ್ಕೊಳ್ತಾ ಇದ್ದೇನೆ ನಾನು ಅಂತ ಹೀಗೆ ತನ್ನ ವ್ಯಾಕುಲತೆಯನ್ನು ತೋಡ್ಕೊಳ್ತಾ ಇದ್ದಾನೆ. ನೀವೆಲ್ಲ ಹೇಳಿದ್ರಿ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ತತ್ವಚಿಂತನೆಯನ್ನು ಪಡಿಬೇಕು ಅಂತ ಇದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ನಾನು ಪುಲಹಾಸ್ತಮಷ್ಟಕ್ಕೆ ಇದಕ್ಕೆ ಕಪಿಲರೂಪಿ ಪರಮಾತ್ಮನ ಆಶ್ರಮಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಾನು ಇಲ್ಲೇ ನಿಮ್ಮಿಂದ ತತ್ವಜ್ಞಾನವನ್ನು ಪಡಿತೇನೆ, ತತ್ವೋಪದೇಶವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ನೀವೆಲ್ಲ ಹೇಳಿದ್ರಿ ನಾನು ಹೊತ್ತಿಲ್ಲ, ನಾನು ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಿ. ನಮ್ಗೆ ಲೋಕದಲ್ಲಿ ಹಾಗೆ ಕಾಣ್ತಾ ಇದೆ. ನಾವು ಹೊತ್ತವರು, ನಮ್ಮಿಂದಲೇ ನಡೆಯುವಂತಹದ್ದು ಎಲ್ಲವೂ ಕೂಡ ಕಾಣ್ತಾ ಇರಬೇಕಾದ್ರೆ ನಾನು ಹೊತ್ತಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಪ್ರಶ್ನೆಗೆ ಹೇಳಿದಾಗ ಅವರಂತಾರೆ, ನೋಡು, ಯದಾಹ ಯೋಗೇಶ್ವರ ದೃಶ್ಯಮಾನಂ ಕ್ರಿಯಾಫಲಂ, ಇದೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದರೆ ದೇಹ ಅನ್ನೋದು ಪಾರ್ಥಿವ. ಪಾರ್ಥಿವ, ಕಲ್ಲು ಒಂದೇ, ಈ ದೇಹವು ಒಂದೇ. ಯಾಕೆ? ಕಲ್ಲು ಪಾರ್ಥಿವ, ನಾವು ಪಾರ್ಥಿವ. ಈ ಪಾರ್ಥಿವ ಶರೀರದಲ್ಲಿ ನಂದು ತಾದಾತ್ಮ ಸಂಬಂಧವನ್ನು ಹೊಂದಿದ್ದೇವೆ ನಾವು. ಅದಕ್ಕೋಸ್ಕರ ಏನೇ ಆದರೂ ಕೂಡ ದುಃಖ ಆಗ್ತದೆ. ತಾದಾತ್ಮ ಸಂಬಂಧ ಇಲ್ಲ, ದುಃಖವೇ ಆಗೋದಿಲ್ಲ. ನನ್ನನ್ನು ಹೊತ್ತಿರುವಂತಹದ್ದು ಭೂಮಿ, ಆ ಭೂಮಿಯ ಮೇಲೆ ಕಾಲು, ಕಾಲಿನ ಮೇಲೆ ಕಾಲಿನ ಗಂಟು, ಅದರ ಮೇಲೆ ತೊಡೆ, ಅದರ ಮೇಲೆ ಭುಜ, ಅದರ ಮೇಲೆ ಈ ಪಲ್ಲಕ್ಕಿಯ ಕೋಲು, ಅದರ ಮೇಲೆ ಪಲ್ಲಕ್ಕಿ, ಅದರ ಒಳಗೆ ನೀನು. ನಾನೆಲ್ಲಿ ಹೊತ್ತಿದ್ದೇನೆ? ಎಲ್ಲ ಹೊತ್ತಿರುವಂತಹದ್ದು ಇದು. ಹೀಗೆ ಇದೆಲ್ಲವೂ ಕೂಡ ನಾನು ದೇಹಕ್ಕೆ ಸಂಬಂಧವನ್ನು ಇಟ್ಟುಕೊಂಡಾಗ, ತಾದಾತ್ಮ ಸಂಬಂಧವನ್ನು ಹೊಂದಿದರೆ ಮಾತ್ರ ಇಂತಹ ಒಂದು ದುಃಖ ಶೋಕಾದಿಗಳಾಗುವಂತಹದ್ದು. ಇದೆಲ್ಲವನ್ನು ಕೂಡ ಮೀರಿ ಆಗಿದೆ ನಾನು. ಹಾಗಾಗಿ ನಾನು ಹೊತ್ತಿದ್ದಲ್ಲ ಅಂತ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡು ರಘುಗಣ ಮಹಾರಾಜ, ಇಂತಹ ತತ್ವಜ್ಞಾನ ಬರಬೇಕು ಅಂತ ಹೇಳಿದರೆ ವಿನಾ ಮಹತ್ಪಾದ ರಜೋಭಿಷೇಕಾತ್, ದೊಡ್ಡವರ ಪಾದ ಧೂಳಿಯಲ್ಲಿ ಹೊರಡಾಡದೊರತು ಇಂತಹ ಬುದ್ಧಿ ಬರೋದಿಲ್ಲ ಅಂತ ರಘುಗಣ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ವೇದಾಧ್ಯಯನ ಆಗಲಿ, ಯಾವುದೇ ಆಗಲಿ, ಯಾವ ಉಪಾಸನೆಯಿಂದಲೂ ಕೂಡ ಇದು ಲಭಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಬೇಕಾದಷ್ಟು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ, ಬೇಕಾದಷ್ಟು ಶಾಸ್ತ್ರಾಧ್ಯಯನ ಮಾಡಿದ್ದೇನೆ, ಏನೆಲ್ಲ ಇವತ್ತು ಅಧಿಕಾರ ಏನಿದ್ರೂ ಕೂಡ ಯಾವುದೂ ಕೂಡ ಫಲಕಾರಿ ಆಗೋದಿಲ್ಲ. ಕಿಂತು
ವಿನಾ ಮಹತ್ಪಾದ ರಜೋಭಿಷೇಕಾತು. ಎಲ್ಲ ಫಲಿಸ್ತವೆ ಯಾವಾಗ ದೊಡ್ಡವರ ಪಾದಧೂಳಿಯಲ್ಲಿ ಹೊರಳಾಡಬೇಕು. ಅಂತಹ ಅವರ ಜ್ಞಾನ, ಅವರ ಸಂಘವನ್ನು ಮಾಡಿದಾಗ, ಅವರ ಪಾದಧೂಳಲ್ಲಿ ಹೊರಳಾಡಿದಾಗ ಇಂತಹ ಪರಮಾತ್ಮನ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ತಮ್ಮ ಜೀವನ ಚರಿತ್ರೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಅಹಂ ಪುರಾ ಭರತೋ ನಾಮರಾಜ, ನಾನು ಭರತರಾಜ ಆಗಿದ್ದೆ. ಜಿಂಕೆಯ ಸಂಘವನ್ನು ಮಾಡಿ ಆ ಜಿಂಕೆಯ ಒಂದು ಸಂಬಂಧದಿಂದಾಗಿ ನಾನು ಜಿಂಕೆಯ ಜನ್ಮವನ್ನು ಪಡೆದೆ. ಅದಾದ ನಂತರ ಮತ್ತೆ ಆ ಜಿಂಕೆಯ ಜನ್ಮದಲ್ಲಿಯೂ ಕೂಡ ನಾನು ಹೆಚ್ಚು ವ್ಯಾಮೋಹವನ್ನು ಇಟ್ಟುಕೊಳ್ಳದೆ ಅಲ್ಲಿ ಭಗವದ್ ಆರಾಧನೆಯನ್ನು ಮಾಡ್ತಾ ದೇಹವನ್ನು ಬಿಟ್ಟೆ. ಇಂತಹ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೇನೆ ಹೀಗೆ ಅಂತ ತಮ್ಮ ಸ್ವರೂಪದ ಪರಿಚಯವನ್ನು ಅವನಿಗೆ ಮಾಡಿಕೊಡ್ತಾರೆ. ಅದಾದ ನಂತರ ಪುನಃ ಅವನಿಗೆ ಒಳ್ಳೆ ಜ್ಞಾನೋದಯ ಆಗಿದೆ. ಅನಂತಾನೆ ನನಗೆ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಹೇಳಿದಾಗ ಭವಾಟವಿಯ ಒಂದು ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಾಪಾರಿ ದುಡ್ಡನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಯಾವುದೋ ದೇಶಕ್ಕೆ ಹೋಗಿ ಆ ದೇಶದಲ್ಲಿ ಅನೇಕ ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಆ ದುಡ್ಡನ್ನು ತೆಗೆದುಕೊಂಡು ಬರಬೇಕಾದ್ರೆ ಆ ದುಡ್ಡು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಗಂದೋ ಅಥವಾ ಏನೋ ಚೂರಿಯೋ ಏನೋ ಇರಬೇಕು. ಯಾಕೆ ಮಾರ್ಗದ ಮಧ್ಯದಲ್ಲಿ ಬರಬೇಕಾದ್ರೆ ಅನೇಕ ಶತ್ರುಗಳು, ಡಕಾಯಿತರು, ಕಳ್ಳರು ಎಲ್ಲ ಇರ್ತಾರೆ. ಆ ಕಳ್ಳರಿಂದ ತಪ್ಪಿಸಿಕೊಂಡು ಆ ನಮ್ಮ ಮನೆಗೆ ಬರಬೇಕು, ನಾವು ನಮ್ಮ ಗುರಿಗೆ ತಲುಪಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಆ ಭವಾಟವಿಯಲ್ಲಿ ಬರಬೇಕಾದ್ರೆ ಅಂತಹ ಶಸ್ತ್ರವನ್ನು ಇಟ್ಟುಕೊಂಡು ಬರಬೇಕು. ಈ ಶಸ್ತ್ರವನ್ನ ಆ ವ್ಯಾಪಾರಿ ಬಿಟ್ಟು ಬಂದ. ವ್ಯಾಪಾರಿ ಬಿಟ್ಟು ಬಂದಾಗ ಆ ಶಸ್ತ್ರ ಇಲ್ಲದಿದ್ದರಿಂದ ಅವನೇನು ಮಾಡಿದ? ಕಳ್ಳಕಾಕರಿಂದ ಅವನು ಆಘಾತಕ್ಕೆ ಒಳಗಾಗಿ ಎಲ್ಲ ದುಡ್ಡನ್ನು ಕಳೆದುಕೊಂಡಿದ್ದಾನೆ. ದುಡ್ಡನ್ನು ಕಳೆದುಕೊಂಡು ಆ ಪಡವಾರದ ಪಾಡನ್ನು ಪಟ್ಟು ಊರೂರು ಅಲೆದು ಕೊನೆಗೆ ಅಡವಿಯನ್ನು ಸೇರಿದ. ಅಡವಿಯನ್ನ ಸೇರಿದಾಗ ಅಲ್ಲಿ ಅನೇಕ ಮೃಗ ಹಿಂಸೆಗಳೆಲ್ಲ ಆಗ್ತಾ ಇತ್ತು, ದುಷ್ಟ ಪ್ರಾಣಿಗಳೆಲ್ಲ ಇತ್ತು. ಆ ಪ್ರಾಣಿಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ಅವನು ಒಂದು ಮರವನ್ನು ಆಶ್ರಯಣ ಮಾಡ್ತಾ ಇದ್ದಾನೆ. ಒಂದು ಗೆಲ್ಲನ್ನ ಹಿಡಿದ ಅವನ ಒಂದು ವಲ್ಲೀಂ ಗೃಹೀತ್ವ ಗಜಭೀತ ಆಶ್ರಿತ ಒಂದು ಆನೆ ಬರ್ತಾ ಇದೆ ಅಂತೆ. ಆ ಸುಮಧುರವಾಗಿರತಕ್ಕಂತಹ ಒಂದು ಆ ಲತೆಯನ್ನು ಹಿಡಿದುಕೊಂಡ ಆನೆಯನ್ನು ತಪ್ಪಿಸಿಕೊಳ್ಬೇಕಾದ್ರೆ ಆನೆ ಬಂತು ಅಂತ ಆ ಬಳ್ಳಿಯನ್ನು ಹಿಡಿದ್ರೆ ಬಳ್ಳಿ ಎಷ್ಟು ಮೃದುವಾಗಿರ್ತದೆ. ವಲ್ಲೀಂ ಗೃಹೀತ್ವ ಗಜಭೀತ ಆಸ್ಥಿತ. ಆ ಆನೆಗೆ ಅಂಜಿ ಆ ಗೆಲ್ಲನ್ನು ಹಿಡ್ಕೊಂಡ ಬಳ್ಳಿಯನ್ನು ಹಿಡಿದುಕೊಂಡಾಗ ಬಳ್ಳಿನ ತುಂಡಾಗಿ ಬಿತ್ತು, ಆನೆಯೂ ಬಂತು, ತುಳುಕೊಂಡು ಹೋಯಿತು ಅಂತ ಸತ್ತು ಹೋದ. ಹೀಗೆ ಆ ಭವಾಟವಿಯ ವರ್ಣನೆಯನ್ನು ಮಾಡಿದಾಗ ರಾಜ ಅಂತಾನೆ, ತತ್ವಜ್ಞಾನೋಪದೇಶ ಮಾಡು ಅಂದ್ರೆ ಏನೋ ಕಾಗಿ ಗುಬ್ಬಿ ಕತೆ ಹೇಳಿದಂಗೆ ಕತೆ ಹೇಳಿಬಿಟ್ರೆ ಅರ್ಥ ಆಗೋದಿಲ್ಲ, ಬಿಡಿಸಿ ಹೇಳಬೇಕು ಅಂತ ಹೇಳಿದ್ರೆ ಅವನು ರಘುಗಣ ಮಹಾರಾಜರು ಹೇಳ್ತಾ ಇದ್ದಾರೆ, ಈ ಭವಾಟವಿ ಅಂತ ಹೇಳಿದ್ರೆ ಸಂಸಾರ. ಇಲ್ಲಿ ಬರುವಾಗ ದುಡ್ಡು ಹಿಡ್ಕೊಂಡು ಬಂದಿರ್ತಾನೆ ಅಂತ ಹೇಳಿದ್ರೆ ಪುಣ್ಯ ಎಂಬತಕ್ಕಂತಹ ಗಂಟನ್ನು ಹಿಡ್ಕೊಂಡು ಬಂದಿರ್ತಾನೆ. ಇಂತಹ ಪುಣ್ಯ ಎಂಬತಕ್ಕಂತಹ ಗಂಟನ್ನು ಹಿಡಿದುಕೊಂಡು ಬಂದಾಗ ಆ ಪುಣ್ಯ ಎಂಬತಕ್ಕಂತಹ ಗಂಟು ಬಿಚ್ಚಿ ಸೋರಿ ಹೋಗ್ತದೆ. ಅನೇಕ ಕಳ್ಳಕಾಕರೋದಕ್ಕೆ ಹೊಂಚ ಹಾಕ್ತಾ ಇರ್ತಾರೆ. ಯಾರು ಅಂತ ಹೇಳಿದ್ರೆ ಕಾಮಕ್ರೋಧಾದಿಗಳೇ ಆ ಕಳ್ಳಕಾಕರು. ನಾವು ಸಿಟ್ಟಿನಿಂದ ಯಾರನ್ನಾದರೂ ಬೈದ್ರೆ ಏನಾಯ್ತು? ನಮಗೆ ಪುಣ್ಯಹ್ರಾಸ ಆಯಿತು. ಸಿಟ್ಟು ಮಾಡಿಕೊಂಡ್ರೆ ಪುಣ್ಯಹ್ರಾಸ ಆಯಿತು. ಲೋಭವನ್ನು ಮಾಡಿಕೊಂಡ್ರೆ ಪುಣ್ಯಹ್ರಾಸ ಆಯಿತು. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಎಲ್ಲ ಒಂದು ಅರಿಷಡ್ವರ್ಗಗಳಿಂದ ಏನಾಗ್ತದೆ? ನಾವು ಪಡೆದುಕೊಂಡಿರ್ತಕ್ಕಂತಹ, ನಾವು ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಏನು ಪುಣ್ಯ ಇದೆ ಅದೆಲ್ಲವೂ ಕೂಡ ಹ್ರಾಸವಾಗಿ ಹೋಗ್ತದೆ. ಹೀಗೆ ಪುಣ್ಯ ಹ್ರಾಸ ಆದ ಮೇಲೆ ಅನೇಕ ಯೋನಿಗಳಲ್ಲಿ ತಾನು ಹುಟ್ಟುತ್ತಾನೆ. ಕೊನೆಗೆ ಅವನು ತತ್ವಜ್ಞಾನವನ್ನು ಪಡೆಯದೆ ನರಕಾಜನರ್ಥನ ಹೊಂದುತ್ತಾನೆ. ಇದೇ ಹೀಗೆ ಭವಾಟವಿ. ಇದರಿಂದ ತಾನು ಪಾರಾಗಬೇಕು ಅಂತ ಹೇಳಿದ್ರೆ ಜ್ಞಾನ ಆಸಿಮಾದಾಯ ತರಾತಿ ಪಾರಂ. ಇದೆಲ್ಲ ಇಷ್ಟು ತನಕ ಹೇಳಿದ್ದು ನಿಂದೇ ಕತೆ ಹೋಗೋಣ ಮಹಾರಾಜ. ಹೀಗೆ ಈ ಒಂದು ಸಂಸಾರದಿಂದ ನಾವು ಮೋಚನೆಯನ್ನು ಪಡಿಬೇಕಾದ್ರೆ ಏನಾಗಬೇಕು? ಜ್ಞಾನ ಆಸಿಮಾದಾಯ. ಜ್ಞಾನ ಎಂಬತಕ್ಕಂಥ ಖಡ್ಗವನ್ನು ನಾವು ಹಿಡ್ಕೊಳ್ಬೇಕು. ಜ್ಞಾನ ಎಂಬತಕ್ಕಂಥ ಖಡ್ಗವನ್ನು ನಮ್ಮ ಜೊತೆಯಲ್ಲಿ ಇಟ್ಟುಕೊಂಡಾಗ ಯಾವ ಕಳ್ಳಕಾಕರ ಭಯ ಇಲ್ಲ. ಅರಿಷಡ್ವರ್ಗಗಳಿಂದ ಆಗ್ತಕ್ಕಂಥ ಅನರ್ಥವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಆ ರಘುಗಣ ಮಹಾರಾಜನಿಗೆ ನಮ್ಮ ಜಡಭರತರು ಉಪದೇಶವನ್ನು ಮಾಡಿ ಅವನನ್ನು ಉದ್ಧಾರ ಮಾಡಿದ್ದಾರೆ ಎಂಬಲ್ಲಿಗೆ ಈ ಒಂದು ಭಾಗವತದ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾಳೆಯಿಂದ ಪಕ್ಷಮಾಸದ ಆರಂಭ. ಹಾಗಾಗಿ ಪಕ್ಷಮಾಸ ಪ್ರಯುಕ್ತವಾಗಿ ಗರುಡ ಪುರಾಣ ಅನ್ನುವಂತಹದ್ದು ಶ್ರೀಪಾದಂಗಳವರು ಇಲ್ಲಿ ಏರ್ಪಡಿಸಿದ್ದಾರೆ. ಬೆಂಗಳೂರಿನ ಬ್ರಹ್ಮಣ್ಯಾಚಾರ್ಯವರು 1 ವಾರಗಳ ಕಾಲ ಗರುಡ ಪುರಾಣದ ಬಗ್ಗೆ ಪ್ರವಚನ ನೀಡಲಿಕ್ಕಿದ್ದಾರೆ. ಅದರಲ್ಲಿ ತಾವೆಲ್ಲ ಭಾಗವಹಿಸಿ ಜ್ಞಾನವನ್ನು ಸಂಪಾದನೆ ಮಾಡಬೇಕೆಂಬುದಾಗಿ ಹೇಳ್ತಾ ಈ 2 ವಾಕ್ಯಸಂಗಳನ್ನು ವಾದಿರಾಜರ ಗುರುವಂತರ್ಯಾಮಿ ಆಗಿರತಕ್ಕಂತಹ ಮಧ್ವೇಶ ಶ್ರೀಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ ಅರ್ಪಣಮಸ್ತು.